ಪ್ರಿಯ ವೀಕ್ಷಕರೇ, ಈ ನಮ್ಮ ಸಂದರ್ಶನದಲ್ಲಿ ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀಮತಿ ಪ್ರೇಮಕುಮಾರಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರು ತಮ್ಮ ರಾಜಕೀಯದಲ್ಲಿ ಮಾಡಿಕೊಂಡು ಬಂದಿರುವ ಕೆಲಸ ಕಾರ್ಯಗಳು ಹಾಗೂ ಮುಂದೆ ಬರುವಂತಹ ಚುನಾವಣೆಯಲ್ಲಿ MLA ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧಿಸುತ್ತಿದ್ದಾರೆ. ಹಾಗೂ ಇಲ್ಲಿ ಹಿಂದೆ ಜಿಲ್ಲಾ ಪಂಚಾಯಿತಿ 2 ಬಾರಿ ಮೆಂಬರ್ ಆಗಿ ಕೂಡ ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹಾಗೂ ಈ ಬಾರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡು ಒಂದು ಮಹಿಳೆಯಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ 24 ಗಂಟೆ ಸದಾ ಕಾಲ ಇಲ್ಲಿನ ಒಂದು ಬಡ ಜನರು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಟ್ಟಿದ್ದಾರೆ. ಇವರಿಗೆ ನಮ್ಮ politiciansinindia.com ಸೋಷಿಯಲ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಹಾಗೂ ಸ್ವಾಗತ ಕೂಡ ಬಯಸ್ತಾ ಇದ್ದೀವಿ. ಮೇಡಮ್, ಸ್ವಾಗತ ಮೇಡಮ್. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಿ ಮೇಡಮ್. ನನ್ನ ಹೆಸರು ಪ್ರೇಮಕುಮಾರಿ ಅಂತ. ನಮ್ಮ ತಂದೆಯವರು KN ಜವರೇಗೌಡ ಅಂದ್ಬಿಟ್ಟು ಕಾಂಟ್ರಾಕ್ಟರ್, ನಮ್ಮ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ದರು. ಅವರ ಒಂದು ಸಹಕಾರ, ಅವರ ಒಂದು ಆಸೆಯಂತೆ ನಾನು ರಾಜಕೀಯಕ್ಕೆ ಬರಬೇಕಾಯಿತು. ಅವರು 60ನೇ ವರ್ಷದವರೆಗೂ ಕಾಂಟ್ರಾಕ್ಟ್ ಮಾಡಿ ಅನಂತರ ಅವರು ಸೋಷಿಯಲ್ ಸರ್ವಿಸ್ ಅಂದ್ಬಿಟ್ಟು ಅವರು ಹುಟ್ಟಿದ ಸ್ಥಳಕ್ಕೆ ಹೋಗಿ ಅಲ್ಲಿ ನೆಲೆಸಿ ಅಲ್ಲಿ ಏನಾದರೂ ನನ್ನ ಜನಗಳಿಗೆ ಅನುಕೂಲ ಮಾಡಬೇಕು. ನಾನು ಹುಟ್ಟಿದ ಜಾಗ ತುಂಬ ಹಿಂದುಳಿದಿರುವಂಥ ಜಾಗ, ಆದಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಶ್ರೀ ಹರಿಹರದ ದೇವಸ್ಥಾನದ ಹತ್ತಿರ ಒಂದು ಸ್ಥಳವನ್ನು ತೆಗೆದುಕೊಂಡು ಅಲ್ಲಿ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಮಾಜ ಸೇವೆಯನ್ನು ಪ್ರಾರಂಭಿಸಿದರು. ಅದಾದಮೇಲೆ ಏನಾಯ್ತಂದರೆ, ಯಾವುದೇ ಕೆಲಸ ಮಾಡಬೇಕಾದ್ರೂ ಇವರು ಹೋಗಿ ರಾಜಕಾರಣಿಗಳ ಹತ್ರ ನಿಂತು ಮಾತಾಡಿ ಕೇಳಿ ಮಾಡ್ತಾಯಿದ್ರು. ಆದರೆ ಒಂದು ಕೆಲಸ ಮಾಡಿಸ್ಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. ಎಲ್ಲರ ಒಪ್ಪಿಗೆ ತಗೊಳ್ಳೋದು, ಎಲ್ಲರಿಂದನೂ ಒಂದು ಒಳ್ಳೆ ಭಾವನೆ ತಗೊಂಡು ಅವರಿಂದ ತಾವು ಕಾರ್ಯಗಳನ್ನ ಮಾಡಿಸ್ಬೇಕಂದ್ರೆ ರಾಜಕೀಯದ ಒಂದು ಸಹಕಾರ ಇರಲೇಬೇಕು. ರಾಜಕೀಯದವ್ರು ಯಾರೂ ಇಲ್ಲದೇನೆ ಅಭಿವೃದ್ಧಿ, ಸೋಷಿಯಲ್ ಸರ್ವಿಸ್ ಅಭಿವೃದ್ಧಿ ಕಾರ್ಯ ಮಾಡೋಕ್ಕಾಗಲ್ಲ ಅನ್ನೋ ಮನಸ್ಸು ಅವ್ರಿಗೆ ಉಳಿದಿದ್ದರಿಂದ ನಾನು ನನ್ನನ್ನು ರಾಜಕೀಯಕ್ಕೆ ಹೇಳ್ಕೊಂಡು ಬಂದರು ಅಂತ ಹೇಳಬೇಕಷ್ಟೆ. ಯಾಕೆಂದರೆ ನಾನು ನಮ್ಮ ಯಜಮಾನರು ENT ಸರ್ಜನ್, ನಾನು MA ಗ್ರ್ಯಾಜುಯೇಟ್ MA ಇನ್ ಸೈಕಾಲಜಿ ಮಾಡ್ಕೊಂಡಿದ್ದೆ. ನನ್ನ ಒಂದು ಎಜುಕೇಷನ್ ಮುಗಿದ ಮೇಲೆ ನಾನು ಸಹ ಒಂದು 8 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದೆ ಜೂನಿಯರ್ ಕಾಲೇಜಲ್ಲಿ. ಅದಾದಮೇಲೆ ಏನಾಯಿತು, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಯಾವ ಕಾರಣ ಏನಂದರೆ, ನಮ್ಮ ಯಜಮಾನರು ಡೆಪ್ಯುಟೇಷನ್ ಮೇಲೆ ಸೌದಿ ಅರೇಬಿಯಾಗೆ ಕೆಲಸಕ್ಕೆ ಹೋದರು. ಅದರಿಂದ ನಾನು ಮಕ್ಕಳನ್ನ ನೋಡಿಕೊಂಡು ಮಕ್ಕಳ ಜೊತೆ ನಾನು ಕೆಲಸ ಮಾಡಿಕೊಂಡು ಎಲ್ಲ ಒಂದು ಶ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ತಂದೆನೂ ಸುಮ್ಮನೆ ಬೇಡ, ಕಷ್ಟ ಆಗುತ್ತೆ, ಮಕ್ಕಳನ್ನ ನೋಡಿಕೊಂಡ್ರೆ ಸಾಕು, ನೀವು ಮಕ್ಕಳನ್ನು ಒಳ್ಳೆ ಎಜುಕೇಷನ್ ಕೊಟ್ಟು ಬೆಳೆಸಿದ್ರಿ ಅಷ್ಟೇ ಸಾಕು ಅಂತ ಹೇಳ್ತಾಯಿದ್ರು. ಜೊತೆಗೆ ನನಗೂ ತುಂಬ ಕಷ್ಟ ಆಗ್ತಿತ್ತು. ನಾವು ಬೆಂಗಳೂರಲ್ಲಿ ಇದ್ದವ್ರನ್ನ ನಮ್ಮ ತಂದೆ ಮೈಸೂರಿಗೆ ಕರ್ಕೊಂಡ್ಬಂದರು. ನನ್ನ ಮಕ್ಕಳ ಜೊತೆಯಲ್ಲಿ ನಾನು ಮೈಸೂರಿಗೆ ಬಂದುಬಿಟ್ಟೆ. ನಮ್ಮ ಯಜಮಾನ್ರು ಸೌದಿ ಅರೇಬಿಯಾಗೆ ಹೋದರು. ಸೊ ಅದಾದಮೇಲೆ ಒಂದು ಮಕ್ಕಳದೆಲ್ಲ ಎಜುಕೇಷನ್ ಮುಗೀತು, ಮಗಳದ್ದು ಮದುವೆ ಆಯಿತು. ಕೊನೆ ಮಗ ಮೆಡಿಕಲ್ ಸೇರಿಕೊಂಡಿದ್ದ, ಅವನು 3ನೇ ಫೈನಲ್ ಇಯರಲ್ಲಿದ್ದ. ಸೊ ಆಗೇನಾಯಿತು, ನಮ್ಮ ತಂದೆಗೆ ಏನಾದ್ರು ಮಾಡಿ ನನ್ನ ಮಗಳನ್ನೇ ಕರ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ, ಇನ್ನೇನು ಅವ್ರಿಗೆ ಎಲ್ಲ ಕೆಲಸಗಳು ಮುಗಿದಿದೆ, ಇವಾಗ ಯಾವುದು ಅಂತ ಮಕ್ಕಳ ಜವಾಬ್ದಾರಿ ಕಡಿಮೆ ಆಗಿದೆಯಲ್ಲ ಅಂದ್ಕೊಂಡು ನನ್ನ ಕರೆದ್ರು. ಆವಾಗ ನಾನು ಸೌದಿ ಅರೇಬಿಯಾದಿಂದ ಬಂದಿದ್ದೆ ಏಪ್ರಿಲ್ ತಿಂಗಳಲ್ಲಿ. ಒಂದು 15 ದಿವಸ ಆಗಿತ್ತು. ಬಂದು ಹಿಂಸೆ ಮಾಡಿದ್ರು, ನೀನು ಬಾಯಿ ಸರಿ ಎಲೆಕ್ಷನ್ಗೆ ನಿಂತ್ಕೊ ಅಂತ. ನಾನು ಅಯ್ಯೋ ಇದೇನಿದು, ನಾನು ಯಾರು, ನನಗೂ ಎಲೆಕ್ಷನ್ಗೂ ಎಷ್ಟು ಸಂಬಂಧ ಇದೆ? ಸಂಬಂಧನೇ ಇಲ್ಲ. ನಾನು ಯಾರು ಅಂತ ಯಾರು ಜನಗಳಿಗೆ ಗೊತ್ತಿಲ್ಲ. ಹಂಗಿರುವಾಗ ನಾನು ಬಂದರೆ ಏನು ಪ್ರಯೋಜನ?
ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಬಂದ್ರೂ ನನ್ನ ಸಂಸಾರ ನಾನೊಂದು ಕಡೆ ಆಗ್ತೀನಿ, ಸಂಸಾರ ಒಂದು ಕಡೆ ಆಗ್ಬಿಡುತ್ತೆ, ಬೇಡಿ ಅಂತ ನಾನು ಭಾಳ ಒತ್ತಾಯ ಮಾಡ್ತಾ ಇದ್ದೆ. ಆದರೆ ನಮ್ಮ ತಂದೆ ಪ್ರೀ ಪ್ಲ್ಯಾನ್ ಅದು. ಅಷ್ಟೊತ್ತಿಗಾಗಲೇ ನಂದಕ್ಕೆ ಎಲೆಕ್ಷನ್ನು ಇದು ವೋಟರ್ ಲಿಸ್ಟ್ ಸೇರಿಸಿದ್ದಾರೆ, ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಬಂದೋಗು ಸಾಕು, ನೀನೇನು ಮಾಡಬೇಡ, ಸುಮ್ಮನೆ ಬಾ, ಎಲೆಕ್ಷನ್ ನಾನು ಬೇಡ, ನಾನು ಸೋತ್ಬಿಡ್ತೀನಿ, ನಂಗೆ ಯಾರು ಗೊತ್ತಿಲ್ಲ, ಯಾರು ವೋಟ್ ಹಾಕ್ತಾರೆ ಅಂದರೆ ನೀನೇನು ಬೇಡಲ್ಲ, ನಾವು ಇದ್ದೀವಿ, ಬಾ, ನೀನು ಸುಮ್ಮನೆ ಬಾ ಅಂತ ಒಂದು ಸೀರೆ ತಗೊಂಡು ನನ್ನ ತುಂಬ ಒತ್ತಾಯ ಮಾಡಿ ನನ್ನ ತಮ್ಮನಿಗೆ ಹೇಳ್ಕೊಟ್ಬಿಟ್ಟಿದ್ರು, ಹೆಂಗಾರು ಮಾಡಿ ಒಪ್ಸೋ ಅಂತ. ಅವನು ಬಂದು ದಿನ ನೀನು ಅಕ್ಕ ನೀವು ಹೋಗಿ ಅಪ್ಪ ತಾತ ಅಣ್ಣ ಕರೀತಿದ್ದಾರೆ, ಅವ್ರ ಮನಸ್ಸಿಗೆ ಏನು ಬೇಜಾರು ಮಾಡಬೇಡಿ, ನೀವು ಹೋಗಿ ಏನಾಗಲ್ಲ ಒಳ್ಳೇದಾಗುತ್ತೆ, ನೀವು ಮಿನಿಸ್ಟರ್ ಆಗ್ತೀರಾ, ಹಂಗಾಯ್ತೀರಾ ಹಿಂಗಾಯ್ತೀರಾ ಅನ್ಕೊಂಡು ಒಂದು ಇದು ಮಾಡಿ ಕೊನೆಗೆ ನಾನು ಇನ್ನೇನು ಅವ್ರ ಮನ್ಸಿಗೆ ಬೇಜಾರು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಹೋದೆ. ಹೋಗುವಾಗ ಸುಮ್ಮನೆ ಒಂದು ಸೀರೆ ತೊಗೊಂಡು ಹೋಗಿದ್ದೆ, ಒಂದು ದಿವ್ಸಕ್ಕೆ ಬೇಕಲ್ಲ, ನಾಳೆ ಬರ್ತೀನೇನೋ ಅಂತ. ಸೀದಾ ಹೋಗಿ ನಾಮಿನೇಷನ್ ಫೈಲ್ ಮಾಡಿಸಿದ್ರು. ಅಂದ್ರೆ ತಮಗೆ ಗೊತ್ತಿಲ್ಲ, ಫೈಲ್ ಮಾಡಿದ್ರು. ಮತ್ತೆ ಪ್ರಕ್ರಿಯೆಗಳೆಲ್ಲ ನಡೀತು. ನಡೆದಾದ್ಮೇಲೆ ಕ್ಯಾನ್ವಾಸ್ಗೂ ಹೋದೆ, ಕ್ಯಾನ್ವಾಸು ಆಗೋಯ್ತು. ಹೆಂಗೆಂಗೋ ನನಗೆ ಸಹಕಾರ ಕೊಟ್ಟರು, ರಾಜೇಗೌಡರು, ಮಾವನಕಟ್ಟೆ ಕೊಟ್ಟರು ರಾಜೇಗೌಡರು ಅಂತ. ಅವರು ಭಾಳ ಪ್ರತಿಯೊಂದು ಮನೆಗೂ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿ ಎಲ್ರಿಗೂ ಹೇಳಿ, ಒಳ್ಳೆ ಕ್ಯಾಂಡಿಡೇಟು, ನೀವು ಓಟ್ ಹಾಕಿ ಅಂತ ಎಲ್ಲ ಇದು ಮಾಡಿ ಅವ್ರಿಗೆ ಪ್ರತಿಯೊಂದು ಮನೇಲೂ ಜನದ ಹೆಸರು ಗೊತ್ತು ನೋಡಿ. ಎಷ್ಟು ಇಡೀ ಇದರಲ್ಲಿ ನನ್ನ ಕ್ಷೇತ್ರದಲ್ಲಿ ಎಲ್ಲ ಮನೆಗೂ ಕರ್ಕೊಂಡು ಹೋಗಿದ್ದಾರೆ, ಎಲ್ಲರ ಹೆಸರಿಡಿದು ಕರೆಯೋರು. ಬಹಳ ಒಳ್ಳೆ ವ್ಯಕ್ತಿಯವರು. ಅವರೇ ಸಹಕಾರ ಕೊಟ್ಟು ನನಗೆ, ನಾನೇನು ಗೆಲ್ಲಲ್ಲ ಅಂತಾನೆ. ಆಮೇಲೆ ನನಗೆ ಇನ್ನೊಂದೇನಂದ್ರೆ ಗೆಲ್ಲದೆ ಇದ್ರೆ ಸಾಕು, ನನಗೆ ಗೆದ್ರೆ ನನಗೆ ಎಷ್ಟೊಂದು ತೊಂದರೆ ಆಗುತ್ತಲ್ಲ. ರಾಜಕೀಯದಲ್ಲಿ ಅನುಭವ ಇಲ್ಲ, ಭಯ ಅನುಭವ ಇಲ್ಲ ಅಂತ ಭಯ ಬಂದಿಲ್ಲ ನನಗಿನ್ನ. ನನ್ನ ವ್ಯವಸ್ಥೆನೇ ವ್ಯತ್ಯಾಸ ಆಗುತ್ತೆ. ನನ್ನ ಮಕ್ಕಳು ಒಂದ್ ಕಡೆ, ನಮ್ಮ ಮನೆಯವರು ಅಲ್ಲಿದ್ದಾರೆ, ನಾನು ಇಲ್ಲಿ ಎಲ್ಡಪ್ ಆಗ್ಬಿಡ್ತೀನಿ. ದೇವ್ರೇ, ನೀವು ಯಾವ್ದು ಒಳ್ಳೇದು ಅದ್ ಮಾಡು ಅಂತ ಒಂದ್ಸರಿ ಕೇಳ್ಕೊಳ್ವೆ, ಒಂದ್ಸರಿ ಸೋಲಿಸ್ಬಿಟ್ರೆ ಸಾಕು ನಿಜವಾಗ್ಲೂ ಹಂಗಂತ ಕೇಳ್ಕೊಳ್ವೆ. ಅಷ್ಟು ಭಯ ನನಗೆ, ನನ್ನ ಸಂಸಾರ ಡಿಸ್ಟರ್ಬ್ ಆಗ್ಬಿಡುತ್ತೆ ಅಂತ. ಆಮೇಲೆ ಕೌಂಟಿಂಗು ಆಯ್ತು, ಗೆದ್ದು ಆಯ್ತು. ಗೆದ್ರೆ ನನಗೆ ಗೆದ್ದೆ ಅಂತ ಖುಷಿ ಇಲ್ಲ, ಕಣ್ಣಲ್ಲಿ ನೀರು. ಸುಮ್ಮನೆ ನನ್ನ ಸಂಸಾರ ಏನ್ ಮಾಡೋದು, ಏನಪ್ಪ ಇದೇನು, ಯಾರು ಋಣ ತಿಂದಿದ್ದೆ ನಾನು, ಈ ನನ್ಗೆ ಯಾಕೆ ಬೇಕಿಲ್ಲ ಅಂತ. ಆಮೇಲೆ ದಿವ್ಸ ನಮ್ಮ ಅಮ್ಮನ ಹತ್ರ ಹೋಗೋದು, ಅಮ್ಮ ನೀವು ಯಾಕಮ್ಮ ಹಿಂಗ್ ಮಾಡಿದ್ರಿ, ನಮ್ಗೆ ಸುಮ್ಮನೆ ಹೆಂಗೋ ನಮ್ಮ ಪಾಡಂಗೆ ನಾವು ಇದ್ವಿ, ಸಂಸಾರ ಮಾಡ್ಕೊಂಡಿದ್ವಿ, ನಮ್ಗೆ ಯಾಕೆ ಈ ಕೆಲಸ ಕೊಟ್ರಿ ನೀವು ಅಂತ ದಿನ ಹೋಗಿ ಕೊರಿತಾ ಇದ್ದೆ. ನಮ್ಮಮ್ಮ ನಮ್ಮ ತಂದೆಗೆ ಹೇಳ್ಬಿಟ್ಟಿದ್ದಾರೆ ಹೋಗಿ. ಆಮೇಲೆ ನಮ್ಮ ತಂದೆ, ಅವಳಿಗೆ ಇಷ್ಟ ಇಲ್ಲದೆ ಇದ್ರೆ ರಾಜೀನಾಮೆ ಕೊಡಕ್ಕೆ ಹೇಳ್ಬಿಡು ಅಂತ ಅಂದ್ಬಿಟ್ಟು, ಸರಿ ನೋಡು, ನಿಮ್ಗೆ ಇಷ್ಟ ಇಲ್ಲದೆ ಇದ್ರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ಅಣ್ಣ, ನಿನ್ಗೆ ಇಷ್ಟ ನೋಡು, ಕೊಡೋದಿದ್ರೆ ಕೊಟ್ಬಿಡು. ಸರಿ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ದೆ, ಹಿಂಗೆ ಏನ್ ಮಾಡ್ಲಿ ನಂಗೆ ಅಂತ. ಅವರು, ನೋಡು, ನಿನ್ನ ಯಾರು ನೋಡಿ ಓಟ್ ಹಾಕಿಲ್ಲ, ನಿಮ್ಮ ಪಕ್ಷ ಇದೆ, ನಿಮ್ಮ MLA ಅವರು ಇದ್ದಾರೆ, ನಿಮ್ಮ ತಂದೆಯವರಿದ್ದಾರೆ, ಅವ್ರನ್ನೆಲ್ಲ ನೋಡಿ ಏನೋ ಒಂದು ನಂಬಿಕೆ ಮೇಲೆ ಇವರು ಬಂದ್ರೆ ಒಳ್ಳೆ ಕೆಲಸ ಆಗ್ಬೋದು ಅಂತ ಜನ ನಂಬಿ ಓಟ್ ಹಾಕಿದ್ದಾರೆ. ಅವರ ಒಂದು ಅದಕ್ಕಾದ್ರೂ ಬೆಲೆ ಕೊಟ್ಟು ನೀನು ಕೆಲಸ ಮಾಡಬೇಕು. ನೀನು ಈ ಥರ ಬೇಜಾರು ಮಾಡ್ಕೋಬೇಡ. 5 ವರ್ಷ ಅಷ್ಟೇ, ಅದು ಜಾಸ್ತಿ ಇರಲ್ಲ. 5 ವರ್ಷ ಚೆನ್ನಾಗಿ ಕೆಲಸ ಮಾಡು, ಒಳ್ಳೆ ಹೆಸರು ತಗೋ ಅಂತ ನಮ್ಮ ಮನೆಯವರು ನನಗೆ. ನಾನು ಹೋಗಿ
ಅಲ್ಲಿ ಏನಾಯ್ತು ಅಂದರೆ ಬೇಜಾರಾಗೋಯ್ತು ತುಂಬ. ಓಕೆ ಮ್ಯಾಮ್. ತಕ್ಷಣ ಒಂದು 2 ತಿಂಗಳು 3 ತಿಂಗಳು ಕಷ್ಟಪಟ್ಟು ಒದ್ದಾಡ್ಕೊಂಡು ಓಡಾಡ್ಕೊಂಡಿದ್ನ. ಆಮೇಲೆ ಸೌದಿ ಅರೇಬಿಯಾಗೆ ಹೊರಟೋದೆ ಒಂದು 2 ತಿಂಗಳು. ತಾವು ಕೂಡ ಸೌದಿ ಅರೇಬಿಯಾಗೆ ಹೋದೆ. ಯಾವಾಗಲೂ ಹೋಗ್ತಾ ಇರ್ತಿದ್ವಲ್ಲ, ಬೇಜಾರಾಯ್ತು, ಹೋಗಿ ಬರ್ತೀನಿ ಅಂತ ಹೋದೆ. ಆಮೇಲೆ ಅಲ್ಲಿ ನನಗೆ ಅವರು ತುಂಬ ಹೇಳಿದ್ರು, ಇದೆಲ್ಲ ಅಷ್ಟು ಬೇಜಾರು ಮಾಡಿಕೊಂಡು ಇದು ಮಾಡಿದ್ರೆ, ರಿಸೈನ್ ಮಾಡಿದ್ರೆ ಅವ್ರಿಗೆ ಮನ್ಸಿಗೆ ಬೇಜಾರಾಗುತ್ತೆ. ಅವ್ರಿಗೆ ಜನಗಳಿಗೆ ಮನ್ಸಿಗೆ ಬೇಜಾರು ಮಾಡಬಾರ್ದು. ನೀನು ಒಳ್ಳೆ ಕೆಲಸ ಮಾಡು, ಒಳ್ಳೆ ಹೆಸರು ತಗೋ, ಅದೇ ನಾವು ಸಪೋರ್ಟ್ ಮಾಡ್ತೀನಿ ನಿಮಗೆ, ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಆವಾಗ ಬಂದ್ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಅವಾಗಿಂದ ತಮ್ಮ ರಾಜಕೀಯ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಬಂದ್ಮೇಲೆ ಎಲ್ಲ ಕೆಲಸಗಳನ್ನು ಸಬ್ ಕಮಿಟಿ, ಅಗ್ರಿಕಲ್ಚರ್ ಕಮಿಟಿಲಿದ್ದೆ. ಅದ್ರ ಸಹಾಯದಿಂದ ತುಂಬಾ ಕೆಲಸ ಮಾಡಿದೆ. ಎಲ್ಲ ಇಲಾಖೆನಲ್ಲೂ ಒಳ್ಳೆ ಗ್ರಾಂಟ್ ಬರ್ತಾ ಇತ್ತು ಆಗ. ಆ ಟೈಮಲ್ಲಿ ಬಹಳ ಚೆನ್ನಾಗಿತ್ತು. ಎಲ್ಲ ಅಗ್ರಿಕಲ್ಚರಲ್ಲಿ ಎಲ್ಲರ ಇದು ಕಾಂಟ್ಯಾಕ್ಟ್ ಜಾಸ್ತಿ ಆಯಿತು, ಒಡನಾಟ ಇತ್ತು. ಎಲ್ಲ ರೈತರುಗಳು ಬಂದು ಮಾತಾಡಿಸಿ ನಮಗೆ ಅವ್ರಿಗೇನು ಬೇಕು ಅಂದರೆ, ಇವತ್ತು ಬೋರ್ವೆಲ್ ಇಲ್ಲ ಮೇಡಮ್, ನಮ್ಗೆ ಕುಡಿಯೋಕೆ ನೀರಿಲ್ಲ ಅಂದರೆ ನಾಳೆ ಅಷ್ಟೊತ್ತಾಗಲೇ ರೆಡಿಯಾಗಿ ಹೋಗ್ಬಿಡೋದು. ಅಷ್ಟು ಪವರ್ಫುಲ್ ಆಗಿತ್ತು, ಫಾಸ್ಟಾಗಿ ಕೆಲಸ ಆಗ್ತಿತ್ತು. ಹೇಳಿದ ತಕ್ಷಣ ಕೆಲಸ ಆಗೋಗ್ಬಿಡೋದು. ಇವಾಗ್ಲಂಗೆ ಆ್ಯಪ್ ಅದು ಇದು ಯಾವುದು ಇರಲಿಲ್ಲ. ಇವತ್ತು ನೋಡಪ್ಪ, ಯಾವ್ದಾದ್ರು ಕುಂದೂರಿಗೆ ನೀರಿಲ್ಲ, ಬೋರ್ವೆಲ್ ತೆಗೆದು ಬಾ ಅಂತ ಹೇಳಿದ್ರೆ ತಕ್ಷಣ ಮಾರನೇ ದಿನಕ್ಕೆ ರೆಡಿ ಆಗೇ ಹೋಗೋದು. ಯಾವುದೇ ಕೆಲಸ ಹೇಳಿ, ಒಂದು ಕೆಲಸ ಹೇಳಿದ್ರೆ ಒಂದು 2 ದಿವಸದಲ್ಲಿ ಕಂಪ್ಲೀಟ್ ಮಾಡ್ಬಿಡೋರು. ತುಂಬಾ ಚೆನ್ನಾಗಿತ್ತು. ಕುಡಿಯೋ ನೀರನ್ನಂತೂ ನಾವು ಅವಾಗಿನ ಬೋರ್ವೆಲ್ಲೆಲ್ಲ ಬಂದಿದ್ದೆ ಆಗ ಜಾಸ್ತಿ. ಜಿಲ್ಲಾ ಪಂಚಾಯತಿ 2ನೇ ಅವಧಿ ಅಲ್ವಾ, ಡೆವಲಪ್ಮೆಂಟ್ ಆಗಿಲ್ಲ. ಯಾವುದೇ ಗ್ರಾಮಗಳಲ್ಲೂ ನೀರಿನ ತೊಂದರೆ ಇತ್ತು. ಎಲ್ಲವೂ ರಸ್ತೆಗಳು ಚೆನ್ನಾಗಿರ್ಲಿಲ್ಲ. ಎಲ್ಲ ಬಹಳ ಅಭಿವೃದ್ಧಿ ಕಾಣಬೇಕಾದಂಥ ಪರಿಸ್ಥಿತಿ ಆಗಿನ ಕಾಲಕ್ಕೆ ಹಳ್ಳಿಗಳಲ್ಲಿ. ಹಂಗಾಗಿ ಕುಡಿಯೋ ನೀರು ಅಂತ ಅಂದಾಗ ಎಲ್ಲ ಎಷ್ಟು ಸಾಧ್ಯನೋ ಅಷ್ಟು ಪ್ರತಿಯೊಂದು ಗ್ರಾಮಕ್ಕೂ ನಾವು ಮಿನಿ ವಾಟರ್ ಆಗ್ಬೋದು, ಮೇಜರ್ ಟ್ಯಾಂಕ್ ಆಗ್ಬೋದು, ಯಾವ್ದು ಸೂಕ್ತ ಅನ್ಸುತ್ತೋ. ಸಣ್ಣೂರಾದ್ರೆ ಮಿನಿ ವಾಟರ್, ದೊಡ್ಡೂರಾದ್ರೆ ಮೇಜರ್ ಟ್ಯಾಂಕು, ಆ ಥರ ಎಲ್ಲ ಮಾಡಿ ನೀರನ್ನ ಪ್ರತಿಯೊಂದು ಊರಿಗೂ ನೀರು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆಗ ನಮ್ಗೆ ಗ್ರಾಂಟ್ ಎಷ್ಟು ಬಂತೋ ಅವೆಲ್ಲಾನು ಚೆನ್ನಾಗಿ ಉಪಯೋಗಿಸಿದೀವಿ. ಹಂಗಾಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ವಿ ನಾವು. ಸಾಕಷ್ಟು ಬರ್ತಿದ್ದಾಗ, ಇಷ್ಟೊಂದು ಕೊರತೆ ಇರ್ಲಿಲ್ಲ, ಸಾಕಷ್ಟು ಬರ್ತಿತ್ತು. ಹಂಗಾಗಿ ಕುಡಿಯೋ ನೀರನ್ನು ಮಾಡಿದೀವಿ, ಕೆರೆ ಕಟ್ಟೆ ಡೆವಲಪ್ಮೆಂಟ್ ಮಾಡಿದೀವಿ. ಮತ್ತೆ ಆಸ್ಪತ್ರೆ, ದಾದಿಗಳ ಕ್ವಾರ್ಟರ್ಸ್ಗಳು, ಹಾಸ್ಪಿಟಲ್, ಡಾಕ್ಟರ್ ಕ್ವಾರ್ಟರ್ಸು, ಮತ್ತೆ ಹೊಸ ಆಸ್ಪತ್ರೆಗಳು, ಹೊಸ ಶಾಲೆಗಳು, ಪ್ರತಿಯೊಂದು ಮಾಡಿದ್ದೀವಿ. ಇವತ್ತು MLA ಅವ್ರು ಏನು ಮಾಡ್ತಾರೋ ಆ ಕೆಲಸ ಎಲ್ಲವನ್ನು ಜಿಲ್ಲಾ ಪಂಚಾಯತಿ ಅವಾಗ ಮಾಡ್ತಾ ಇತ್ತು. ಆಗ ಅಷ್ಟು ಕೆಲಸ ಮಾಡ್ಬೋದಿತ್ತು. ಹಾಗಾಗಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೀವಿ. ಅದರಲ್ಲೂ ಜನಗಳಿಗೆ ಗೊತ್ತಿಲ್ಲ, ಜಿಲ್ಲಾ ಪಂಚಾಯತಿಲಿ ಇಷ್ಟೆಲ್ಲ ಕೆಲಸ ಮಾಡ್ಬೋದಾ ಅನ್ನೋರು. ಅವರು ಎಷ್ಟೊಂದು ಕೆಲಸ ಇದೆ, ಇಷ್ಟೆಲ್ಲ ಕೆಲಸ ಆಗುತ್ತೆ ಜಿಲ್ಲಾ ಪಂಚಾಯತಿಲಿ. ಅದೆಲ್ಲ ನಮ್ಮ ಅವಧಿಯಿಂದನೇ ಅವ್ರಿಗೆ ನಿಜವಾಗಿ ಗೊತ್ತಾಗಿತ್ತು, ಜಿಲ್ಲಾ ಪಂಚಾಯತಿಲಿ ಕೆಲಸ ಮಾಡ್ಬೋದು ಅಂತ. ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ವಿ ಒಂದು ಅವಧಿ. ಮತ್ತೆ ಒಂದು ಅವಧಿಗೆ ಗ್ಯಾಪ್ ಬಂತಲ್ಲ, ಅದಾದ್ಮೇಲೆ ಮತ್ತೆ ಇನ್ನೊಂದು ಅವಧಿಗೆ ಪೂರ್ಣ ಪ್ರಮಾಣದಲ್ಲಿ ಏನೇನು ಲ್ಯಾಪ್ಸ್ ಆಗಿತ್ತು ಅದೆಲ್ಲವನ್ನು ಮಾಡಿ, ಇವತ್ತಿಗೂ ಈ ಜನ ಏನ್ ಹೇಳ್ತಾರೆ, ನೀವು ಕೊಟ್ಟು ನೀರೇ ನಾವು ಕುಡಿತಾ ಇರೋದು, ನೀವು ಹಾಕಿರೋ ರಸ್ತೆ, ಮಾಡಿರೋ ರಸ್ತೆನೇ ನಾವು ಇನ್ನೂ ಇರೋದು ಅಂತ ಹೇಳ್ತಾರೆ. ಅಷ್ಟ್ರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಬಹಳ ಚೆನ್ನಾಗಿತ್ತು, ಖುಷಿ ಆಗ್ತಿತ್ತು. ಅದೇ ರೀತಿ ಅಂತ ಈಗಲೂ ನಾವು ಮಾಡ್ತಾ ಇದ್ದೀವಿ. ಬಟ್ ಈಗ ಸ್ವಲ್ಪ ಆಡಳಿತ ಇದರಲ್ಲಿ, ಸರ್ಕಾರದ
ಆಡಳಿತದಲ್ಲಿ ವ್ಯತ್ಯಾಸಗಳಾಗಿದೆ. ಈಗ ಪ್ರಾಮುಖ್ಯತೆಯನ್ನು ಗ್ರಾಮ ಪಂಚಾಯತಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ. ಅದರಿಂದ ಗ್ರ್ಯಾಂಟನ್ನು ಅಷ್ಟೇ ಗ್ರಾಮ ಪಂಚಾಯತಿಗೆ ಬಲಪಡಿಸೋಕ್ಕೋಸ್ಕರ ಗ್ರಾಮ ಪಂಚಾಯತಿಗೂ ಜಾಸ್ತಿ ಗ್ರ್ಯಾಂಟ್ ಹೋಗ್ತಾ ಇದೆ. ಜಿಲ್ಲಾ ಪಂಚಾಯತಿಗೆ ಮೊದಲಿನಷ್ಟು ಈಗ ಅವಕಾಶ ಇಲ್ಲ, ಗ್ರ್ಯಾಂಟು ಕಮ್ಮಿ ಆಗಿದೆ. ಅದರಿಂದ ಆವಾಗಿನ ಲೆಕ್ಕದಲ್ಲಿ ಮಾಡ್ತಿದ್ದಷ್ಟು ಕೆಲಸನ ಈಗ ಮಾಡೋಕ್ಕಾಗ್ತಾ ಇಲ್ಲ. ಅಂತೂ ಏನೋ ಇರೋದ್ರಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಜನಗಳಲ್ಲೂ ಅಸಮಾಧಾನ. ಯಾಕೆಂದರೆ ಈ ಜಿಲ್ಲಾ ಪಂಚಾಯತಿ ಮೊದಲಷ್ಟು ಕೆಲಸ ಮಾಡ್ತಿಲ್ವಲ್ಲ, ಯಾಕೆ ನೀವು ಯಾತಕ್ಕೆ ಇದು ಮಾಡ್ತಿಲ್ಲ, ಇನ್ನು ಕೆಲಸ ಮಾಡ್ತಿಲ್ಲ, ಇದು 2 ವರ್ಷ ಆದ್ರೂ ಇಷ್ಟು ಒಂದು ನಮ್ಗೆ ಯಾವುದೇ ಒಂದು ಡೆವಲಪ್ಮೆಂಟಲ್ ವರ್ಕ್ ಆಗಿಲ್ವಲ್ಲ, ಕಾರಣ ಏನು ಅಂತ ಇವತ್ತು ಕ್ವಶನ್ ಮಾಡ್ತಾರೆ ನಮ್ಮನ್ನ. ನಾವು ಅದೇ ಹೇಳ್ತೀವಿ, ನೋಡಪ್ಪ ನೀವು ನಮ್ಮನ್ನ 30 ವರ್ಷದಿಂದ ನೋಡಿದ್ದೀರಾ, ನಾನು ಏನು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಗ್ರ್ಯಾಂಟ್ ಇದ್ರೆ ಖಂಡಿತ ಕೆಲಸ ಮಾಡ್ತೀವಿ. ಗ್ರ್ಯಾಂಟ್ ಏನು ಇಲ್ಲದೆ ಇರೋದ್ರಿಂದ, ಕಡಿಮೆ ಇರೋದ್ರಿಂದ ಅದಕ್ಕೆ ತಕ್ಕಷ್ಟು ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡುತ್ತಾ ಇದೀವಪ್ಪ ನಾವು ಅಂತ ಉತ್ತರ ಹೇಳ್ತಿರ್ತೀವಿ. ಬಟ್ ಆದ್ರೂ ಸಮಾಧಾನ, ಜನಗಳಿಗೆ ಸಮಾಧಾನ ಮಾಡೋದು ಕಷ್ಟ ಇದೆ. ಇವಾಗೆಲ್ಲ ಮೊದಲೆಲ್ಲ ನಮಗೂ ಊರಿಗೆ ರಸ್ತೆ ಬೇಕು, ನಮಗೆ ಕುಡಿಯೋಕೆ ನೀರು ಬೇಕು, ನಮಗೆ ಮನೆ ಬೇಕು ಅಂತ ಕೇಳೋರು. ಈಗ ಏನಂತಾರೆ ಅಂದರೆ ನಮಗೆ ನನಗೇನು ಮಾಡಿದ್ದಾರೆ, ಚೇಂಜ್ ಆಗಿದೆ. ಊರಿಗೆ ಮಾಡಿದ್ರೆ ಸಾಧ್ಯ ಅಲ್ಲ, ನಮಗೇನಾದ್ರು ಮಾಡಿ ಅಂತ ಕೇಳೋಂಥ ಜನ ಚೇಂಜಸ್ ಬಂದಿದೆ ಈಗ. ನಮ್ಗೇನಾದ್ರು ಮಾಡಿ, ನಾವೇನು ಮಾಡ್ಕೊಂಡಿಲ್ವಲ್ಲ, ಊರಿಗೆ ಮಾಡಿದ್ದೀರಾ ನೀವು, ನಮಗೇನಾದ್ರು ಮಾಡಿ. ಹಾಗಾಗಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇನ್ನೂ ಟೈಮ್ ಇದೆ, ಬೇಕಾದಷ್ಟು 3 ವರ್ಷ ಅವಧಿ ಇದೆ. ಇನ್ನು ಅದರಲ್ಲಿ ಏನಾದರೂ ಸಾಧ್ಯವಾದಷ್ಟು ಎಕ್ಸ್ಟ್ರಾ ಗ್ರ್ಯಾಂಟು ಅದು ಇದು ತಂದು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅಷ್ಟು ಇವಾಗಿನ ಪರಿಸ್ಥಿತಿ ಈ ಥರ ಇದೆ. ತಮ್ಮ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡೋದಕ್ಕೆ ತಮಗೆ ರಾಜಕೀಯದಲ್ಲಿ ಗುರುಗಳು ಯಾರು ಮೇಡಮ್? ನನಗೆ ನಮ್ಮ ರಾಜಕೀಯದಲ್ಲಿ ನಮ್ಮ ತಂದೆಯವರು, ನಮ್ಮ ತಂದೆ ಗೈಡೆನ್ಸೇನೆ. ನನ್ನ ಜೊತೆಗೆ ನಮ್ಮ MLA ಅವರು ಸಹಕರಿಸ್ತಾ ಇದ್ರು. ಆಗ ಕೃಷ್ಣ ಅಂದ್ಬಿಟ್ಟು ಮಾಜಿ ಸ್ಪೀಕರ್, ಅವರು ನಮ್ಮ MLA ಅವರು, ಅವ್ರದ್ದು ಸಹಕಾರ ಇತ್ತು. ನಮ್ಮ ತಂದೆಯವರು ಹೇಳೋರು, ಈ ಊರಿಗೆ ಆಸ್ಪತ್ರೆ ಬೇಕು, ಇಲ್ಲಿಗೆ ಸ್ಕೂಲ್ ರೂಮ್ ಬೇಕು ಅಂತ ಅಂದ್ಬಿಟ್ಟು ಹೇಳೋರು. ಒಂದು ಸಿಚುವೇಶನ್ನ ಹೇಳ್ತೀನಿ. ಹರಿಯಾಳದಮ್ಮ ಗುಡಿ ಅಂದರೆ ಅಲ್ಲಿ ಏನೂ ಇರಲಿಲ್ಲ, ಅದು ಬಾರೆ, ಕಲ್ಲು ಬಂಡೆಗಳ ಪ್ರದೇಶ, ಒಂದು ಅದಷ್ಟು ಪೂರ್ತಿ ಬಾರೆನೆ ಇರಲಿಲ್ಲ. ಅದೇನು ಒಂದೇ ಒಂದು ಮನೆನೂ ಇರಲಿಲ್ಲ. ಅದ್ರ ಮಧ್ಯದಲ್ಲಿ ಒಂದು ಕಾಲ್ದಾರಿ ಹೋಗುತ್ತೆ, ಇಂಟರ್ ತಾಲೂಕು ದಾರಿ. ಚನ್ನರಾಯಪಟ್ಟಣದಿಂದ ಶ್ರಾವಣಬೆಳಗೊಳದಿಂದ ಬಂದರೆ ಈ ಕಡೆ ಗವಿರಂಗನಾಥ ಸ್ವಾಮಿ ದೇವಸ್ಥಾನ, ಮೇಲ್ಕೋಟೆ, ಮಂಡ್ಯ ಈ ಕಡೆ ಬರ್ಬೇಕು ಅಂದ್ರೆ ಕಾಲ್ದಾರಿಯಲ್ಲಿ ಇದು ಗಾಡಿ ಅವಾಗೇನು ರಸ್ತೆ ಮಾಡಿರ್ಲಿಲ್ಲ. ಅಂತ ಜಾಗದಲ್ಲಿ ಹರಿಯಾಳದಮ್ಮ ಗುಡಿ ಅಂತ ಗ್ರಾಮ ದೇವತೆ, ಅದು ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ಗ್ರಾಮ ದೇವತೆ. ಈಗಂತೂ ತಾಲೂಕು ಜನ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಬಲಿ ಕೊಟ್ಕೊಂಡು ಎಲ್ಲ ಹೋಗ್ತಾರೆ. ಅದು ಗ್ರಾಮ ದೇವತೆ ಆಗಿದೆ ಅಲ್ಲಿ ಹರಿಯಾಳದಮ್ಮ ಗುಡಿ ಅಂತ. ಅಲ್ಲೊಂದು ಸಣ್ಣ ಕಲ್ಲಿನ ಮಧ್ಯದಲ್ಲಿ ಒಂದು ದೇವರು ಅಂತ ಇಟ್ಕೊಂಡು ಪೂಜೆ ಮಾಡಿಬಿಟ್ಟು ಅಲ್ಲಿ ದಾರಿಲಿ ವ್ಯಾಪಾರಸ್ಥರು ಹೋಗೋರೆಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಅವಾಡಿಗೆ. ಗ್ರಾಮ ದೇವತೆ ನಮ್ಮ ತಾತನ್ಗೆ ತುಂಬಾ ನಂಬಿಕೆ ದೇವರು. ಅವ್ರೇನಾದ್ರು ಕೋರ್ಟ್ಗೆ ಹೋಗ್ಲಿ, ಒಂದು ಹುಷಾರಿಲ್ಲದೆ ಜ್ವರ ಬರಲಿ ಅಥವಾ ಇನ್ನೇನಾದ್ರು ತೊಂದರೆ ಆದ್ರೂ ಹೋಗಿ ಆ ದೇವರಿಗೆ ಹರಕೆ ಹೊತ್ಕೊಳ್ಳೋದು, ಪೂಜೆ ಮಾಡಿಸೋದು, ಮತ್ತೆ ಬಲಿ ಕೊಡೋದು ಎಲ್ಲ ಮಾಡಿಕೊಂಡು ಆ ದೇವರಲ್ಲಿ ನಂಬಿಕೆ ಇರೋದ್ರಿಂದ ಏನು ಅಲ್ಲಿ ಹೋಗಿ ಬಂದ್ರೆ ಎಲ್ಲ ಕೆಲಸನೂ ಆಗುತ್ತೆ ಅಂತ ನಂಬಿಕೆ ಆಗ್ತಾನೂ ಇತ್ತು ಕಾಣಿಸುತ್ತೆ ಅವ್ರಿಗೆ.
ಅದಕ್ಕೋಸ್ಕರ ನಮ್ಮ ತಂದೆ ಕಾಂಟ್ರಾಕ್ಟ್ ಮಾಡ್ತಿದ್ರು. ಹೇಮಾವತಿ ಚಾನೆಲ್ ಅಲ್ಲೇ ಇದು ಮಾಡಿದೆ ಹೋಗ್ತಾ ಇತ್ತಲ್ಲ, ಚಾನೆಲ್ ವರ್ಕ್ ಮಾಡ್ತಾ ಇದ್ರು. ಅವಾಗ ಹೇಳಿ ನಮ್ಮ ತಾತಗೆ ಹೇಳಿದರೆ, ನೋಡು ಆ ದೇವಸ್ಥಾನಕ್ಕೆ ಏನಾರ ಒಂದು ಗುಡಿ ಕಟ್ಟಿಸ್ಬಿಡು, ಹೆಂಗಿದ್ರು ಇಲ್ಲೇ ಇದು ಮಾಡ್ತಿದೆಯಲ್ಲ. ಆ ಟೈಮಲ್ಲಿ 80ರ ಹಿಂದೆ ಮುಂದೆ 80ನೇ ಇಸ್ವಿ 85ನೇ ಇಸ್ವಿ ಆ ಟೈಮಲ್ಲಿ. 30 ವರ್ಷಗಳ ಹಿಂದೆ, 30 ವರ್ಷದ ಹಿಂದೆ. ಅದಕ್ಕೆ ಅವರು ದೇವಸ್ಥಾನ ಒಬ್ಬರೇ ಸರಿ ಹೋಗಿದ್ದಾರೆ ಗಾಡಿ ಜೀಪಲ್ಲಿ. ಅವಾಗೆಲ್ಲ ರಸ್ತೆಗಳು ಚೆನ್ನಾಗಿರಲ್ಲ, ಜೀಪ್ ಇಟ್ಕೊಂಡಿದ್ರು ಓಡಾಡಕ್ಕೆ. ಜೀಪಲ್ಲಿ ಹೋಗಿದ್ದಾರೆ, ಹುಡ್ಕಕ್ಕಾಗದೆ ಹೆದರ್ಕೊಂಡು ಸಾಯಂಕಾಲದ ಹೊತ್ತು 4 ಗಂಟೆಲಿ ಹೋಗಿದ್ದಾರೆ. ಹುಡುಕಿದ್ದಾರೆ, ಎಷ್ಟೊತ್ತಾದ್ರೂ ಸಿಕ್ಕಿಲ್ಲ. ವಾಪಸ್ ಬಂದು ಹೋಗ್ಬಿಟ್ಟಿದ್ದಾರೆ, ಮನೆ ಊರಿಗೆ ಬಂದ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ದಿವಸ ಹೋಗಿ ಈರಣ್ಣಯ್ಯ ಅಂತ ನಮ್ಮ ತಂದೆ ಪರಿಚಯಸ್ಥರು, ನಮ್ಮ ತಂದೆದು ತಂಗಿನ ಆ ಊರಿಗೆ ಕೊಟ್ಟಿತ್ತು. ಅಲ್ಲೋಗಿ ಅವ್ರು ಈರಣ್ಣಯ್ಯ ಅಂತ ಮುಖ್ಯಸ್ಥರನ್ನ ಕರ್ಕೊಂಡು ಊರಿಗೆ ಕೇಳ್ಕೊಂಡು ಅಲ್ಲಿ ನೋಡ್ಕೊಂಡು ಬಂದು, ಆಮೇಲೆ ಅವ್ರೆಲ್ಲರ ಸಹಕಾರ ತಗೊಂಡು, ಸುತ್ತಮುತ್ತಲು ಊರವ್ರದ್ದು ಎಲ್ಲಾರ್ದು ಸಹಕಾರ ಇಲ್ಲದೆ ಹೋದ್ರೆ ಸರಿ ಹೋಗಲ್ಲ, ಎಲ್ಲರ ಸಹಕಾರ ಬೇಕು ಅಂದ್ಬಿಟ್ಟು ಎಲ್ಲ ಹಳ್ಳಿಗಳ ಮುಖ್ಯಸ್ಥರನ್ನು ಸೇರಿಸ್ಕೊಂಡು ಒಂದು ಎಲ್ಲರ ಸಹಕಾರದಿಂದ ಒಂದೊಂದು ಎಷ್ಟೆಷ್ಟು ಕೊಡ್ತಾರೋ ಅಷ್ಟೆಷ್ಟು ದುಡ್ಡು ಕಲೆಕ್ಟ್ ಮಾಡಿ ಆ ದೇವಸ್ಥಾನನ ಆವತ್ತಿನ ಇದರಲ್ಲಿ ಚಿಕ್ಕದಾಗಿ ಕಟ್ಟಿದ್ರು. ಸೊ ಅದಾದ್ಮೇಲೆ ದೇವಸ್ಥಾನ ಒಂದೇ ಇದೆಯಲ್ಲ, ಸುಮ್ಮನೆ ದೇವಸ್ಥಾನ ಇದ್ರೆ ಏನು ಪ್ರಯೋಜನ ಆಗಲ್ಲ ಅಂತ ಬಂದವ್ರು ಕೂತ್ಕೊಳ್ಳೋಕ್ಕೆ ಇದು ಮಾಡೋಕ್ಕೆ ಅಂತ ಒಂದು ಪರ ಮಾಡೋ ಜಾಗ ಅಂದ್ಕೊಂಡು ಒಂದು ಅಂಗಳ, ಒಂದು ರೂಮ್ ಥರ ದೊಡ್ಡ ರೂಮು ಆ ಥರ ಕಟ್ಟಿ ಅದನ್ನು ಛತ್ರದ ಥರ ಮಾಡಬೇಕು ಅಂತ ಮಾಡಿ ಅದನ್ನ ಫ್ರೀಯಾಗಿ ಯಾರ್ಯಾರ ಬರಲಿ ಅಲ್ಲಿ ಬಂದು ಮದುವೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಅಂದ್ಕೊಂಡು ದೇವ್ರ ಸೇವೆ ಮಾಡೋರು ಮಾಡಲಿ ಅಂತ ಅದನ್ನು ಮಾಡಿದ್ರು. ಇದಿಷ್ಟೇ ಇದ್ರೆ ಸಾಲದು ಅಂದ್ಕೊಂಡು ಕೊನೆಗೆ ಒಂದು ನರ್ಸರಿಯಿಂದ ಶುರು ಮಾಡೋದು ಸ್ಕೂಲ್ನ. ಸುತ್ತಮುತ್ತ ಅವಾಗ ಗೋವಿಂದೇಗೌಡರ ಕಾಲ ಇನ್ನೂ ಬಂದಿರ್ಲಿಲ್ಲ, ಅದು ಹಿಂದಿನ ಪೀರಿಯಡ್. ಅವಾಗ ಸುತ್ತಮುತ್ತ ಊರಲ್ಲಿ ಸ್ಕೂಲ್ಗಳಿರ್ಲಿಲ್ಲ. ಈಗಾದ್ರೆ ಹಳ್ಳಿಗೊಂದು ಸ್ಕೂಲ್ ಮಾಡಿದ್ದಾರೆ, ಅವಾಗ ಇರ್ಲಿಲ್ಲ. ಅದಾಗ ಇವ್ರೇನ್ ಮಾಡಿದ್ರು, ಆ ಛತ್ರದಲ್ಲಿ ಮಾಡಿದ್ರಲ್ಲ, ಅಲ್ಲೇನೆ ರೂಮ್ಗಳಲ್ಲಿ ಮಕ್ಕಳನ್ನ, ನರ್ಸರಿ ಮಕ್ಕಳು LKG UKG ಶುರು ಮಾಡಿದ್ರೆ 88-89ನೇ ಇಸ್ವಿಲಿ ಕಾಣುತ್ತೆ. 89-90ರಲ್ಲಿ ಶುರು ಮಾಡಿದ್ರು. ಅದಾದ್ಮೇಲೆ ಪ್ರತಿ ಪ್ರೈಮರಿ ಸೆಕ್ಷನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು. ಮಿಡ್ಲ್ ಸ್ಕೂಲ್ ಬಂತು, ಹೈಸ್ಕೂಲ್ ಬಂತು. ಸೊ 10th ವರೆಗೂ ಇವತ್ತು ಸ್ಕೂಲ್ ನಡೀತಾ ಇದೆ ಅಲ್ಲಿ. ನರ್ಸರಿಯಿಂದ 10th ವರೆಗೆ ಶಾಲೆ ನಡೀತಾ ಇದೆ. ಇದೆಲ್ಲ ಇಷ್ಟು ಮಾಡ್ಬೇಕಂದ್ರೆ ಊರ್ ಬೇಕಲ್ಲ, ಅಲ್ಲಿ ಊರಿಲ್ಲದೆ ಇದ್ರೆ ಏನು ಮಾಡಕ್ಕಾಗಲ್ಲ ಅಂತ ಅಲ್ಲಿ ಒಂದು ಇವರು ನಮ್ಮ ಹೆಸರು AC ಆಗಿದ್ರು ಅವರು, ಅಸಿಸ್ಟೆಂಟ್ ಕಮಿಷನರ್. ಅವರನ್ನು ಹಿಡ್ಕೊಂಡು ಒಂದು 10 ಎಕರೆ ಜಮೀನು ಟ್ರಸ್ಟ್ ಮಾಡಿ, ಟ್ರಸ್ಟ್ ಹೆಸರಿಗೆ ಒಂದು 10 ಎಕರೆ ಜಮೀನು ಕೊಟ್ಟರು ಅವರು. ಅದನ್ನು ತಗೊಂಡು ಅದರಲ್ಲಿ ಒಂದು 4 ಎಕರೆ ಜಮೀನಲ್ಲಿ ಸೈಟ್ ಮಾಡಿ 20-30-40 ಆ ಥರ ಸೈಟ್ ಮಾಡಿ, ಒಂದು ಸೈಟ್ 800 ರೂಪಾಯಿ, 1,500 ರೂಪಾಯಿ, ಮ್ಯಾಕ್ಸಿಮಮ್ 1,500, ಅದಕ್ಕೆ ಮೇಲೆ ಹೋಗಿಲ್ಲ. 800, 1,000 ಹಂಗೆಲ್ಲ ತಗೊಂಡು ಒಂದು ಮನೆಗಳು ಸೈಟ್ ಮಾಡಿ ಒಂದಷ್ಟು 4 ಎಕರೆ ಸೈಟ್ ಆಯ್ತು. ಆಮೇಲೆ ಕೆಲವರೆಲ್ಲ ಕಟ್ಟಕ್ಕೆ ತೊಂದರೆ ಆದ್ರಿಂದ ಅವಾಗ ಅನ್ಕೊಂಡಿದ್ದಾರೆ, ಯಾರು ನಮ್ಮವ್ರು ಇದ್ರೆ ಅನುಕೂಲ ಅಂತ ನನ್ನ ಕರ್ಕೊಂಬರಕ್ಕೆ ಕಾರಣ ಇದೆ. ಅದ್ ಡೆವಲಪ್ ಮಾಡೋಕ್ಕೋಸ್ಕರ ನನ್ನ ರಾಜಕೀಯ ಕರ್ಕೊಂಡ್ ಬಂದ್ರು. ಏನಾದ್ರು ಮಾಡ್ಬೇಕು ಅಂದ್ರೆ ಇರ್ಬೇಕು ರಾಜಕೀಯದಲ್ಲಿ ಒಬ್ರು ಅನ್ನೋ ದೃಷ್ಟಿಯಿಂದ. ಇವಾಗ ಏನಾಗಿದೆ, ಅಲ್ಲಿ ಒಂದು ಊರೇ ಆಗೋಗಿದೆ, ನೋಡಿದ್ರಲ್ಲ. ಅದೆಲ್ಲ ಈಗ 30 ವರ್ಷದ ಈ ಕಡೆಗೆ ಈಗ ಸೃಷ್ಟಿಯಾಗಿರೋದು, ಈಗ ಆಗಿರೋದು. ಅದೆಲ್ಲ ಮನೆಗಳು
ಒಂದು ಮನೆ ಇರ್ಲಿಲ್ಲ ಅಲ್ಲಿ. ಬರೀ ದೇವಸ್ಥಾನ, ಅದು ಮರದ ಕೆಳಗೆ ದೇವರು, ಅದಕ್ಕೆ ಹೆಂಡದ ಅಂಗಡಿಗಳು 6-7 ಏನೋ ಇತ್ತಂತೆ. ಅಷ್ಟು ಅವರು ಬಂದವರು ಹೆಂಡ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋರಂತೆ. ಆ ದೇವ್ರಿಗೆ ಹೆಂಡ ಇಟ್ಟು ಮಾಡೋದು ಅಭ್ಯಾಸ ಕಾಣುತ್ತೆ, ಅವಾಗೆಲ್ಲ ಮಾಡೋರೆ. ಹಂಗ ಅದಾದ್ಮೇಲೆ ನಮ್ಮ ತಂದೆ ಬಂದ್ಮೇಲೆ ಅಲ್ಲಿ ಹೆಂಡ ಮಾರೋದನ್ನ ತಪ್ಪಿಸಿದ್ದಾರೆ. ಆಮೇಲೆ ದೇವರ ಮುಂದೆ ಬಲಿ ಕೊಡೋದು ತಪ್ಪಿಸಿದ್ದಾರೆ. ಇವರು ದೇವರಿಗೆ ಎಡೆ ಇಡೋದನ್ನು ಏನೆಲ್ಲ ಇರ್ತಿದ್ದೆಲ್ಲ ತಪ್ಪಿಸಿ ಒಂದು ಶುದ್ಧವಾದ ವಾತಾವರಣ ಸೃಷ್ಟಿ ಮಾಡಿ 1.5 ಕಿಲೋಮೀಟರ್ ವ್ಯಾಪ್ತಿಲಿ ಮಾರೋದಾಗ್ಲಿ ಕುಡಿಯೋದಾಗ್ಲಿ ಮಾಡಬಾರ್ದು ಅಂತ ಅವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಅದೇ ಒಂದು ಇದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಆ ಥರ. ಈಗೇನಾಗಿದೆ, ಆಸ್ಪತ್ರೆ ಇದೆ, ವೆಟರ್ನರಿ ಹಾಸ್ಪಿಟಲ್ ಇದೆ, ಆರೋಗ್ಯ ಕೇಂದ್ರ ಇದೆ, ಮಿಲ್ಕ್ ಡೈರಿ ಇದೆ, ಸಾಮಿಲ್ ಇದೆ, ರೈಸ್ ಮಿಲ್ ಇದೆ, ಅಂಗಡಿಗಳು ಎಲ್ಲ ರೀತಿ ಬ್ರೆಡ್ ಬನ್ನು ಅದೆಲ್ಲ. ಅದ್ರ ಜೊತೆಗೆ ಬೇರೆ ಎಲ್ಲಾ ತರದ ಅಂಗಡಿನೂ ಇದೆ, ಪ್ರಾವಿಷನ್ ಸ್ಟೋರ್ ಇದೆ, ತರಕಾರಿ ಅಂಗಡಿ ಇದೆ. ದೊಡ್ಡ ಗ್ರಾಮನೇ ಸೃಷ್ಟಿಯಾಗಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಗಳು ಆಯ್ತಾವೆ. ಒಂದು ಹೈಟೆಕ್ ಸಿಟಿ ಕೂಡ ಎಲ್ಲ ಅನುಕೂಲ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಇಲ್ಲದೆ ಇರೋದು ಸವಲತ್ತು ಇಲ್ಲಿದೆ. ಅಲ್ಲಿಗೆ ಆಸ್ಪತ್ರೆ ತಗೊಂಡು ಇಷ್ಟೆಲ್ಲ ಹೇಳ್ತಾ ನಾನು ಬಂದಿದ್ದು ವಿಷಯ. ಅಲ್ಲಿ ಒಂದು PHC ಸ್ಯಾಂಕ್ಷನ್ ಮಾಡಿಸೋಕ್ಕೆ ನಮ್ಮ ಕೃಷ್ಣ ಅವರು ಸ್ಪೀಕರ್ MP ಆಗಬೇಕಾದ್ರೆ ಕುಂದೂರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಆಸ್ಪತ್ರೆ ಮಾಡಿಸ್ಕೊಡ್ತೀನಿ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಓಪನ್ ಮಾಡಿಸ್ಕೊಡ್ತೀನಿ ಅಂತ. ಅದೇನಾಗಿದೆ, ಕುಂದೂರವ್ರಿಗೆ ಅವ್ರು ಹೇಳ್ಬಿಟ್ಟಿದಾರಲ್ವಾ, ನಮ್ಮ ತಂದೆದೇನು ಅಂದರೆ ಇದು 4 ರಸ್ತೆಗಳು ಸೇರೋದು ಒಂದು ಸರ್ಕಲ್. ಈ ಸರ್ಕಲ್ ಅಲ್ಲಿ ಆಸ್ಪತ್ರೆ ಆದ್ರೆ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಎಲ್ಲ ಕಡೆ ಅಕಸ್ಮಾತ್ ಡಾಕ್ಟರ್ ಸಿಕ್ಲಿಲ್ಲ ಅಂದ್ರೂ ಬೇರೆ ಕಡೆ ಹೋಗ್ಬೋದು, ಇದ್ರೂ ಬರೋಕೆ ಸಹಿತ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಅವ್ರು ಕೇಳ್ತಾ ಇದ್ರು, ನೋಡು ನಾನು ಈಗೇನು ಆಸ್ಪತ್ರೆ ಇದೆ ಅದೇ ಸರ್ಕಲ್ ಅಲ್ಲಿ ಹಾಸ್ಪಿಟ್ಲಿಗೆ ಓಪನ್ ಮಾಡಿಸ್ಬೇಕು, ಈ ಸರ್ಕಲ್ ಒಂದು ಆಸ್ಪತ್ರೆ ಬೇಕು ಅಂದ್ರು. ಆಮೇಲೆ ನಾನು ಹೇಳಿದೆ, ಈ MP ಅವರು ಈಗಾಗಲೇ ಕುಂದೂರ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದರಿಂದ ನಾವು ಮತ್ತೆ ಇಲ್ಲಿ 1 ಕಿಲೋಮೀಟರ್ ದೂರಕ್ಕೆ ಇಲ್ಲಿ ಕೇಳಕ್ ಹೋದ್ರೆ 2 ಆಸ್ಪತ್ರೆ ಬರೋಕ್ ಕಷ್ಟ ಆಗುತ್ತೆ. ಅವ್ರು ಏನ್ ಹೇಳಿದ್ದಾರೆ, ಅಲ್ಲೇ ಬರ್ಲಿ ಬಿಡಿ, ಅಲ್ಲಿಗೆ ಇಲ್ಲಿಗೆ ಬರೋ ಪೇಷಂಟ್ ಅಲ್ಲೂ ಹೋಗ್ತಾರೆ, ಯಾಕೆ ತೊಂದರೆ ಅಂತ. ಇಲ್ಲ ನಾನು ಹೇಳೋದ್ ಕೇಳು, ಆಸ್ಪತ್ರೆ ಇಲ್ಲೇ ಆಗ್ಬೇಕು, ಬೇಕಾದ್ರೆ ನಾನು ಜಾಗ ಕೊಡ್ತೀನಿ, ಅವರು ಅಲ್ಲಿಗೆ ಸ್ಯಾಂಕ್ಷನ್ ಮಾಡಿಸ್ಲಿ, ಆದ್ರೆ ಆಸ್ಪತ್ರೆ ಮಾತ್ರ ಬಿಲ್ಡಿಂಗ್ ಇಲ್ಲೇ ಹಾಕಬೇಕು. ಕುಂದೂರು ಗ್ರಾಮಸ್ಥರ ಸೇವಾರ್ಥ ಆರೋಗ್ಯ ಕೇಂದ್ರ ಅಂತ ಬೇಕಾದ್ರೆ ಬೋರ್ಡ್ ಹಾಕೊಳ್ಳಿ, ಅದೇನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಆಸ್ಪತ್ರೆ ಮಾತ್ರ ಇಲ್ಲೇ ಬೇಕು. ಇದು ನಿನ್ಗೆ ಗೊತ್ತಾಗಲ್ಲ, ನಿನ್ಗೆ ಇಲ್ಲಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ, ಇಲ್ಲಿಗೆ ಇದು ಮಾಡೋದು. ನಾನು ಹೋಗಿ ಕೇಳಿದೆ ಕೃಷ್ಣ ಅವ್ರ ಹತ್ರ, ಅವರು ಎಲ್ಲಮ್ಮ ಹಂಗಾಗುತ್ತೆ, ಅವರು ಎಲ್ಲ ಹೇಳ್ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು ಅವ್ರು ಇದು ಮಾಡೋದು. ಹಿಂಗೆ ಅವ್ರು ಹೇಳಿದಾರಂತೆ, ಏನ್ ಮಾಡೋದಂತೆ, ಇಲ್ಲ ನೀನೇನಾದ್ರು ಹೇಳು, ನಮ್ಗೆ ಇಲ್ಲಿಗೊಂದು ಆಸ್ಪತ್ರೆ ಹಾಕಿಸೋ ಜವಾಬ್ದಾರಿ ನಿಂದು ಅಂತ ನಾನು. ಆಮೇಲೆ ಇವರು ಅಂಬರೀಷ್ ಆಗ ನೆಕ್ಸ್ಟ್ ಅಂಬರೀಷ್ MP ಆಗಿ ಬಂದ್ರು. ಆಗ ನಾನು ಅಂಬರೀಷ್ ನಮ್ಮ ತಂದೆಗೆ ತುಂಬಾನೇ ಚೆನ್ನಾಗಿ ಗೊತ್ತು, ಆತ್ಮೀಯರು ಚೆನ್ನಾಗಿ ಗೊತ್ತಿತ್ತು. ಇವರು ಟೆನ್ನಿಸ್ ಕ್ಲಬ್ ಅಲ್ಲಿ ಎಲ್ಲ ತುಂಬಾ ಕಾಂಟ್ಯಾಕ್ಟ್ ಇತ್ತು. ಹಂಗಾಗಿ ಅವರು ಬಂದ್ರು ಒಂದ್ಸರಿ ನಮ್ಮ ಮನೆ ಹತ್ರ. ಅವಾಗ ಹಿಂಗೆ ಒಂದು ಆಸ್ಪತ್ರೆ ಬೇಕು ಅಂತ ಹೇಳಿ ಮನವಿ ಕೊಟ್ರು. ಆಯ್ತು ಬನ್ನಿ ಕೊಟ್ರೆ ಮಾಡ್ಸೋಣ ಅಂತ ಹೇಳಿದ್ರು. ಅದ್ರ ಪ್ರಕಾರವಾಗಿ ನಾವು ಒಂದು 3 ತಿಂಗಳು ಪ್ರತಿ ವಾರ ಹೋಗುವೆ ಬರುವೆ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಮಾತಾಡ್ಕೊಂಡು ಅವ್ರ ಹತ್ರ
ಮಾದೇವಪ್ಪನವರು ಹೆಲ್ತ್ ಮಿನಿಸ್ಟರ್ ಆಗಿದ್ರು. ಅವರು ಅವ್ರ ಹತ್ರ ಹೋಗೋದು, ಅವರು ತಮಾಷೆ ಮಾಡೋರು, ನೀವು ಹೋಗಿ ದುಬೈಗೆ ನಾವು ಮಾಡ್ತೀವಿ ಅಂದರು. ಆಮೇಲೆ ಏನಾರ ಹಂಗಂದ್ಬಿಟ್ರೆ ಆಗಲ್ಲ, ನೀವು ನಮ್ಗೆ ಅಲ್ಲೊಂದು ಆಸ್ಪತ್ರೆ ಬೇಕೇ ಬೇಕು ಅಂತ ಹೇಳಿ ಇದು ಮಾಡುವೆ. ಬಟ್ ಹೋದಾಗೆಲ್ಲ ಎಲ್ರಿಗೂ ಪರಿಚಯ ಮಾಡ್ಕೊಡೋರು ಮಾದೇವಪ್ಪನವರು. ಅವರು ಡಬಲ್ ಗ್ರಾಜ್ಯುಯೇಟ್, ಎಮ್ ಎ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಹಂಗೆ ಭಾಳ ಆಕ್ಟಿವ್ ಅದು ಇದು ಅಂತೆಲ್ಲ ಪರಿಚಯ ಮಾಡ್ಕೊಡೋರು, ಎಲ್ಲ ಮಾಡೋರು. ಆಮೇಲೆ ಇವ್ರ ಹತ್ರನೂ ಹೋಗ್ಬರುವೆ, ನಮ್ಮ ಅಂಬರೀಷ್ ಅಣ್ಣ ಅವ್ರ ಹತ್ರನೂ ಹೋಗುವೆ. ಅವರು ಕೇಳ್ಕೊಳ್ಳೋರು, ಆಯ್ತು ನೋಡೋಣ, ಹೇಳಿದ್ದೀನಿ ಅನ್ನೋರು. ಆಮೇಲೆ ಎರಡು ಲಿಸ್ಟ್ ಆಗಿದೆ. 2 ಲಿಸ್ಟಲ್ಲೂ 2 ಸರಿನೂ ನಮ್ಮಲ್ಲಿ ಹೆಸರು ಬಿಟ್ಟು ಹೋಗಿತ್ತು. ಅಯ್ಯೋ ಈ ಥರ ಮಾಡ್ತಿದ್ದಾರೆ ಅಂದ್ಬಿಟ್ಟು ಹೋಗಿ ಇವ್ರಿಗೆ ಅಂಬರೀಷನ್ ಅವ್ರಿಗೆ ಹೇಳಿದೆ, ನೋಡಿ ನಮ್ದು ಲಿಸ್ಟಲ್ಲೇ ಸೇರಿಸಿಲ್ಲ ಅವರು, ನಮ್ಮ ಆಸ್ಪತ್ರೆದನ್ನ ಲಿಸ್ಟಲ್ಲೇ ಸೇರಿಸಿಲ್ಲ, ಈ ಥರ ಆಗೋಗಿದೆ, ಪೆಂಡಿಂಗ್ ಆಗೋಗಿದೆ, ನಮ್ದು ಬೇರೆದೆಲ್ಲ ಸೇರಿಸಿದ್ದಾರೆ ಅಂತ. ಆಗ ಪ್ರಕಾಶ್ MLA, ನಮ್ಮ ಇದ್ರ ನಮ್ಮ ತಾಲೂಕು MLA ಪ್ರಕಾಶ್ ಅವ್ರಿಗೆ, ನೀವು MLA ಹತ್ರ ಒಂದು ಲೆಟ್ರ್ ತಗೊಂಡು ಬನ್ನಿ, ನಾನು ಪ್ರಯತ್ನ ಮಾಡೋಣ ಅಂತೇಳಿ ಕಳಿಸಿದ್ರು. ನಾನು ಮಾರನೇ ದಿನಕ್ಕೆ ಹೋಗಿ ತಗೊಂಡು ಲೆಟ್ರ್ ಕೊಟ್ಟರು, ಅವರು ತಗೊಂಡು ಬಂದೆ. ಆಮೇಲೆ ಅದನ್ನ ತಗೊಂಡೋಗಿ ವಿಧಾನಸೌಧದಲ್ಲಿ DS1 ಯಾರಿಗೋ ಕೊಡಿ ಅಂತ ಅಂದ್ರು. ಹಣ ನಾನು ತಗೊಂಡೋಗಿ ಕೊಟ್ರೆ ಅದನ್ನ ತಗೊಂಡು ಮೂಲೆಗೆ ಹಾಕ್ತಾರೆ, ಬುಟ್ಟಿಗೆ ಹಾಕ್ತಾರೆ. ನಾನು ಹೋಗಲ್ಲ, ನೀವೇ ಏನಾದ್ರು ಬೇರೆ ವ್ಯವಸ್ಥೆ ಮಾಡಿ ಅಂತ. ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಒಂದು ಲೆಟ್ರ್ ಕೊಡೋಕ್ಕೆ ಮುಂದೆ ನೋಡ್ತೀರಾ ಅಂತ. ಇಲ್ಲ ಆ ಥರ ಅಲ್ಲ, ಏನಂದ್ರೆ ಅದಕ್ಕೆ ಬೆಲೆ ಸಿಗ್ಬೇಕಲ್ಲ ಅಂತ ಅಂದ್ಕೊಂಡು ಹೇಳಿದ್ಮೇಲೆ ಫೋನ್ ಮಾಡಿ ಕಳಿಸ್ತಾ ಇದ್ದೀನಿ, ಮೇಡಮ್ನ ಹತ್ರ ಲೆಟ್ರ್ ಕೊಟ್ಟಿದ್ದೀನಿ, ಅದನ್ನ ತೆಗೆದು ಲಿಸ್ಟಲ್ಲಿ ಸೇರಿಸಿ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ನಾನು ಹೋದೆ, ಬಾಗಿಲು ಹೋಗ್ತಿದ್ದಂಗೆ ನೀವೇನ ಪ್ರೇಮಕುಮಾರಿ ಅಂತ, ಹೌದು ಅಂತ ಹೇಳಿದ್ಮೇಲೆ ತಗೊಂಡು ಅದನ್ನ ಲಿಸ್ಟಿಗೆ ಸೇರಿಸವ್ರೆ. ಮೂರನೇದ್ರಲ್ಲಿ ಸೇರಿಸಿದ್ರೆ ಎರಡನೇ ಲಿಸ್ಟಲ್ಲಿ ಸೇರಿಸಿದ್ದಾರೆ. ಸೇರಿಸಿದ್ರೆ ಇವರು ಯಾವಾಗ ನಮ್ಮ ಪಟೇಲ್ರು, ಜಯೇಶ್ ಪಟೇಲ್ ಅವರು CM, ಅವರು ಎಲ್ಲೋ ಬೇರೆ ಕಡೆ ಟೂರ್ ಹೋಗೋದು ಏನೋ ಇತ್ತು, ಫಾರಿನ್ ಟೂರ್ ಇತ್ತು. ಅವರು ಅರ್ಜೆನ್ಸಿಲಿ ಸೈನ್ ಮಾಡಿಬಿಟ್ಟಿದ್ದಾರೆ, ನೋಡಿಲ್ಲ. 75 ಹಾಸ್ಪಿಟಲ್ ಲಿಸ್ಟಲ್ಲಿ ಇದೆ, ಇದು 76ನೇದು ಸೇರಿಸ್ಬಿಟ್ಟಾರೆ. 76ನೇದು ಆಗೋಗಿದೆ, ಸೈನು ಮಾಡಿಸ್ಬಿಟ್ಟಿದ್ದಾರೆ ಸೆಕ್ರೆಟ್ರಿ. ಆಮೇಲೆ ಫೈಲ್ ನೋಡ್ತಾರೆ ಸೆಕ್ರೆಟ್ರಿ ಅವ್ರ ಹತ್ರ ಹೋದ್ಮೇಲೆ, 75 ಇರೋದು 76ನೇದು ನಮ್ದು ಅದ್ರೊಳಗೆ ಸೇರ್ಕೊಂಡ್ಬಿಟ್ಟಿದೆ. ಈಗ ಏನ್ ಮಾಡೋದು, ಈ ತರ ಆಗಿದೆ ಅಂತ ಮತ್ತೆ ಇನ್ನೊಂದು ಲಿಸ್ಟ್ ಮಾಡಿದ್ರು, 3ನೇ ಲಿಸ್ಟ್. ಅದರಲ್ಲಿ 74ನೇದನ್ನ ನಮ್ದು ಹಾಕೊಂಡು 74ರದ್ದು ಯಾವುದೋ ಒಂದು ತೆಗೆದು ಹಾಕಿದ್ದಾರೆ ಅವ್ರದೇ ಕಡೆ. ನಮ್ಮ ಮಾದೇವಪ್ಪನವರು ಅವ್ರ ಕಡೆದನ್ನೇ ಯಾವ್ದೋ ಒಂದು ಮಾಡಿಕೊಂಡು ನಮ್ಮದನ್ನು ಸೇರಿಸಿ, ಅದು 17ನೇದು ಕುಂದೂರ್ದು, 74ನೇದು ನಮ್ದು. ಎರಡು ಕಡೆಗೂ 1 ಕಿಲೋಮೀಟರ್ ವ್ಯಾಪ್ತಿ ದೂರದಲ್ಲಿ 2 ಆಸ್ಪತ್ರೆ ಆಗೋಯ್ತು. ಇವಾಗ ಕುಂದೂರ್ದು ನಾವು ಎಲ್ಲ ಇದು ಮಾಡ್ತಿದ್ದೀವಲ್ಲ, ಅದೇ ಆಸ್ಪತ್ರೆ. ಆಮೇಲೆ 2 ಆಸ್ಪತ್ರೆಗಳು ಸ್ಯಾಂಕ್ಷನ್ ಆಯ್ತು, 2 ಆಸ್ಪತ್ರೆನೂ ಪ್ರಾರಂಭ ಆಯ್ತು. ಒಂದು ಪ್ರಯತ್ನ ಪಟ್ಟಿದ್ದಕ್ಕೆ 2 ಹಾಸ್ಪಿಟಲ್ ಬಂತು. 2 ಆಸ್ಪತ್ರೆ ಏನಾಗಿದೆ ಅಂದ್ರೆ, ನಮ್ಮ MP ಅವರು ಮೊದಲು ಕೃಷ್ಣ ಅವರು ಕುಂದೂರು ಕೇಳ್ತಾನೆ ಇದ್ರು, ಅದು ಆಯ್ತು. ನಾವೇ ಇದು ಪ್ರಯತ್ನ ಇದು ಆಯ್ತು. ಬೇರೆಯವರೆಲ್ಲ ಏನ್ ಮಾಡಿದ್ರು, ನಮ್ಮ ಜಿಲ್ಲೆ MLAs ಅದೇನು ಪ್ರೇಮಕುಮಾರಿಗೆ 2 ಹಾಸ್ಪಿಟಲ್ ಮೇಡಮ್ ಅವರು, ಇವರು ಶ್ರೀರಂಗಪಟ್ಟಣ ಮೇಡಮ್, ಪ್ರೇಮ್ ನೋಡ್ರಿ
ಪ್ರೇಮಕುಮಾರಿಗೆ 2 ಆಸ್ಪತ್ರೆ ಕೊಟ್ಟವ್ರೆ ಅಂದವರು. ಅದೊಂದು ಸ್ವಲ್ಪ ದಿನ ನಡೀತು. ಆಮೇಲೆ ಆ ಥರ ತುಂಬ ಹೋರಾಟ. ಜಯರಾಮಣ್ಣ ಇದ್ರು, ಗಣಿ ಮಿನಿಸ್ಟರ್ ಆಗಿದ್ರಲ್ಲ ಮಂಡ್ಯ, ಅವರು ನನಗೆ ಹಾಸ್ಪಿಟ್ಲು, ವೆಟರ್ನರಿ ಹಾಸ್ಪಿಟ್ಲನ್ನ ನಾನೇನು ಓಡಾಡಲಿಲ್ಲ, ಅವರೇ ಮಾಡಿಸ್ಕೊಟ್ರು. ವೆಟರ್ನರಿ ಹಾಸ್ಪಿಟಲ್ನ ಅದು ಅವ್ರಿಗೆ ಇದೆ, ಅವ್ರ ಮುಖಾಂತರ ಆಯಿತು. ಆಮೇಲೆ ಡೈರಿನೂ ನಾನೇ ಇವಾಗ ಡೈರಿ ತೆಗಿಯೋದು ಸುಲಭ. ಅವತ್ತಿನ ಇದರಲ್ಲಿ ಡೈರಿ ಓಪನ್ ಮಾಡ್ಬೇಕಂದ್ರೆ ತುಂಬಾ ಆಗಿನ ದಿನಗಳಲ್ಲಿ ತುಂಬಾ ಕಷ್ಟ ಇತ್ತು. ಅವ್ರೇನು ಬಂದು ಸರ್ವೆ ಮಾಡಿದ್ರು ಸೂಪರ್ವೈಸರು, ಮೇಡಮ್ ಇಲ್ಲಿ ನಿಮ್ಗೆ 5 ಲೀಟರ್ ಹಾಲು ತಗೊಳಕ್ಕೂ ಆಗಲ್ಲ, ನೀವು ಡೈರಿ ಓಪನ್ ಮಾಡಿ ಲಾಸ್ ಮಾಡ್ಕೋತೀರಾ, ಬೇಡಿ ಸುಮ್ಮನೆ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟು ಹೋದ್ರು. ಆಮೇಲೆ ನಾನು ಡೈರಿ ಜಿಲ್ಲಾ ಪಂಚಾಯತಿನಲ್ಲಿ ನಮ್ಮ ಇವನು ಸದಸ್ಯ ಒಬ್ಬ, ಅವರ ಅಧ್ಯಕ್ಷರು, ಡೈರಿ ಅಧ್ಯಕ್ಷರಿದ್ದಾರಲ್ಲ, ಅವರ ಫ್ರೆಂಡು, ಅವ್ರ ಮೂಲಕ ನಾನು ಬಹಳ ಒತ್ತಾಯ ಮಾಡಿ ಆಗ್ಲೇಬೇಕು ಕಣಪ್ಪ ಡೈರಿ ಅಂತ ಅಂದ್ಬಿಟ್ಟು ಮಾಡಿಸಿದೆ. ಒಂದು ಅರ್ಧ ಕ್ಯಾನಿಂದ ಶುರುವಾಗಿದ್ದು ಇವತ್ತು 12 ಕ್ಯಾನು ಹಾಲು, 12 ಕ್ಯಾನ್ ಹಾಲು ಹೋಗ್ತೀವಿ. 500 ಲೀಟ್ರ್ ಮೇಲೆ 500 ಲೀಟರ್ ಪ್ರತಿದಿನ, ಪ್ರತಿ ಬೆಳಿಗ್ಗೆ 500, ಸಾಯಂಕಾಲ 1000 ಲೀಟರ್ ದಿನಕ್ಕೆ ಹೋಗ್ತಾ ಇದೆ. ವೆರಿ ಗುಡ್. ಅಷ್ಟು ಆ ಥರ ಪ್ರತಿಯೊಂದು ರೈಸ್ ಮಿಲ್ಲು ಮಾಡಿಸಿದ್ರು, ಸಾ ಮಿಲ್ ಮಾಡಿಸಿದ್ರು. ಯಾರಾದ್ರು ಈಗ ಮಾಡೋ ಶಕ್ತಿ ಇರೋದನ್ನ ಪ್ರೋತ್ಸಾಹ ಮಾಡೋದು, ಮಾಡಿ ಇಲ್ಲಿ ಒಳ್ಳೇದಾಗುತ್ತೆ, ಸುತ್ತಮುತ್ತ ಎಲ್ಲ ಹಳ್ಳಿ ಜನಕ್ಕೆ ಅನುಕೂಲ ಆಗುತ್ತೆ, ನಿಮಗೂ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಎಲ್ಲಾ ರೀತಿನಲ್ಲೂ ಪ್ರೋತ್ಸಾಹ ಕೊಟ್ಟು ನಮ್ಮ ತಂದೆ ಇರುವಾಗ ಎಲ್ಲ ಮಾಡಿದ್ದಾರೆ. ಈಗ ನಾವು ಅದನ್ನ ಉಳಿಸಿ ಬೆಳೆಸೋಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಕಷ್ಟಕರ ದಿನಗಳಲ್ಲಿ ತಾವು ರಾಜಕೀಯ ಮಾಡ್ಕೊಂಡು ಬಂದಿದ್ದೀರಾ. ಜೊತೆಗೆ ಈಗ ನಮ್ಮ ತಂದೆ ಬಗ್ಗೆ ಒಂದು ಬುಕ್ ಮಾಡಕ್ಕೆ ಹೇಳಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ ಅವರು. ರಾಜಕಾರಣಿಗಳು ಅವರು ಯಾರ್ಯಾರು ಸೋಷಿಯಲ್ ಸರ್ವಿಸ್ ಮಾಡಿದ್ರು ಎಲ್ಲಾದ್ರು ಲಿಸ್ಟಲ್ಲೇ ಇವ್ರದ್ದು ಸೇರಿಸ್ಕೊಂಡಿದ್ದಾರೆ. ನನಗೇನು ಗೊತ್ತಿಲ್ಲ. ಮೊನ್ನೆ ಬಂದು ಲೋಕೇಶ್, ಮಾರೇನಹಳ್ಳಿ ಲೋಕೇಶ್ ಅಂತಿದ್ದಾರೆ, ಅವರು ಕನ್ನಡ ಸಾಹಿತ್ಯದ ಬಗ್ಗೆ ಕತೆ ಬರೆಯೋದು ಅದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಅವರಿಗೆ ಮಾರೇನಹಳ್ಳಿ ಇರೋ ಊರು ಮಾರೇನಹಳ್ಳಿ, ಅವ್ರು ಅದೇ ಊರಿನವರಲ್ವ, ನೀವು ಅದೇ ಊರಿನವರಾಗಿರೋದ್ರಿಂದ ನೀವು ಬರ್ಕೊಡಿ, ನಮ್ದೊಂದು ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ ಕೇಳಿದ್ದಾರೆ. ಬರ್ಕೊಡಿ ಅಂತ ಹೇಳಿ ನಮ್ಮ ತಂದೆ ಬಗ್ಗೆ ಒಂದು ಬುಕ್ ಮಾಡಬೇಕು, ಆರ್ಟಿಕಲ್ ಬರೀತಾ ಇದ್ದಾರೆ. ವೆರಿ ಗುಡ್ ಮ್ಯಾಮ್. ಅಷ್ಟು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ಕೂಡ. ಅಷ್ಟು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀವಿ, ತುಂಬಾನೇ ಮಾಡಿದ್ದೀನಿ. ನನಗೆ ಸಂತೋಷ, ಖುಷಿ, ಮಾಡಿರೋವರೆಗೂ ಖುಷಿ. ಈಗ ಮಾಡಕ್ಕಾಗ್ತಿಲ್ಲ, ಈಗಿನ ದಿನಗಳಲ್ಲಿ ಮಾಡಕ್ಕಾಗ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಹೇಗೆ ಮಾಡೋದು ಅಂತ ಅನ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈಗ ಪ್ರೆಸೆಂಟ್ ಈಗ ಸೊ ತಮಗೆ JDS ಪಕ್ಷಕ್ಕೆ ತಾವು ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು, ಸೋಷಿಯಲ್ ವರ್ಕರ್ ಆಗಿ ಕೂಡ ಕೆಲಸ ಮಾಡಿಕೊಂಡು, ಸೊ ಇವತ್ತು ಒಂದು ಒಳ್ಳೆ ಪೊಸಿಷನಲ್ಲಿ ಕೂಡ ಇದ್ದೀರಾ. ಸೊ ಪಕ್ಷದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಂದೆ ಸರ್ಕಾರ ಪಕ್ಷ ಬಂದರೆ ಯಾವ ರೀತಿ ಇರುತ್ತೆ? ನನಗೆ ಈ ಪಕ್ಷಗಳ ಬಗ್ಗೆ ಹೇಳೋದಾದ್ರೆ, JDS ಪಕ್ಷ ನಿಜವಾಗ್ಲೂ ಒಂಥರ, ಈಗ ರೈತರು ನಮ್ಮ ಬೆನ್ನೆಲುಬು ಅಂತ ಹೆಂಗೆ ದೇಶದ ಬೆನ್ನೆಲುಬು ಅಂತಾರೆ ಹೇಳ್ತೀವೋ ಹಾಗೆ ನಮ್ಮ ರೈತರಿಗೆ ಬೆನ್ನೆಲುಬಾಗಿ ನಿಂತಿದೆ JDS ಪಕ್ಷ. ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದ್ರೂ ನಮ್ಗೆ ಈ JDS ಪಕ್ಷ ರೈತರಿಗೆ ಮಾಡುವಂತ ಅನುಕೂಲ, ಸಹಕಾರ, ಸಹಾಯ ಎಲ್ಲ ಎಲ್ಲೂ ಯಾರೂ ಮಾಡಿಲ್ಲ ಅನ್ಸುತ್ತೆ ನನಗೆ. ನಾನು ಇವತ್ತಿಂದಲ್ಲ 30 ವರ್ಷದಿಂದನೂ ನೋಡ್ತಾ ಇದ್ದೀನಿ. JDS ಪಕ್ಷ, ಅದರಲ್ಲೂ ದೇವೇಗೌಡರು, ಸನ್ಮಾನ್ಯ ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿಗಳಾಗಿರೋ ದೇವೇಗೌಡರು, ಅವ್ರು ಮಾಡಿರೋ ಒಂದೊಂದು ನಿರ್ಣಯಗಳು, ಒಂದೊಂದು ಅವಕಾಶಗಳು ಯಾರೂ ಮಾಡಿಲ್ಲ ಅನ್ಸುತ್ತೆ. ಅವರಿಂದ ಈಗ ನಾವು ಮಹಿಳಾ ಬಿಲ್ ಆಗ್ಬೋದು, ರೈತರ ಬಗ್ಗೆ ಆಗ್ಬೋದು, ರೈತರ ಅನೇಕ
ಅನುಕೂಲಗಳಿದ್ದಾವೆ. ಹೌದು ಅವ್ರಿಗೆ ಒಂದೊಂದೇ ಹೇಳ್ತಾ ಹೋದ್ರೆ ಸುಮಾರು ಆಗುತ್ತೆ. ಓಕೆ ಮ್ಯಾಮ್. ಅವ್ರು ಮಾಡಿರೋದು ಎಲ್ರಿಗೂ ಗೊತ್ತು. ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಅನುಭವ ಆಗೋಗಿದೆ ಈಗಾಗಲೇ. ಹೌದು ಖಂಡಿತ. ಏನು ಅಂದ್ರೆ ನಮ್ಗೆ ದೇವೇಗೌಡರು, ಕುಮಾರಣ್ಣ, JDS ಪಕ್ಷ, ಇವು ಇಲ್ಲದೆ ಇದ್ರೆ ನಾವು ಮನುಷ್ಯರೇ ಅಲ್ಲ, ರೈತರೇ ಅಲ್ಲ ಅನ್ನೋ ಡಿಫ್ರೆನ್ಸ್ ಜನಕ್ಕೆ ಗೊತ್ತಾಗಿದೆ. ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಜನನು ಈಗಾಗಲೇ ಸಾಕಾಗ್ಬಿಟ್ಟಿದ್ದಾರೆ. ಎಷ್ಟೊತ್ತಿಗೆ ನಮ್ಗೆ ಎಲೆಕ್ಷನ್ ಆಗುತ್ತೋ, ಎಷ್ಟೊತ್ತಿಗೆ ನಮ್ ಕುಮಾರಣ್ಣ ಬರ್ತಾರೋ, ಮುಖ್ಯಮಂತ್ರಿ ಆಗ್ತಾರೋ ಕಾಯ್ತಾ ಇದ್ದಾರೆ ಜನ. ನಾವುಗಳು ಅಷ್ಟೇನೆ. ಇವಾಗ ಎಲೆಕ್ಷನ್ ಬಂದು ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ನಮ್ಮ ಕೆಲಸ ಕಾರ್ಯಗಳು ಇನ್ನೂ ಒಂಚೂರು ಚೆನ್ನಾಗಿ ಜನಗಳಿಗೆ, ರೈತರಿಗೆ ಮಾಡ್ಕೊಡಕ್ಕೆ ಅವಕಾಶ ಆಗುತ್ತೆ ಅಂತ ನಾವು ಸಹಿತ ಕಾಯ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಬಹಳ ಕಾಯ್ಬೇಕು. ಬಟ್ ನಮ್ಗೆ ನಿಜವಾಗ್ಲೂ ಈ ಪಕ್ಷಕ್ಕೆ ಬಂದಿರೋದು ತುಂಬಾ ಸಮಾಧಾನ, ಒಂದು ಹೆಮ್ಮೆ ಕೂಡ. ಹೆಮ್ಮೆ. ನಮ್ಗೆ JDS ಪಕ್ಷ ಅಂದ್ರೆ ನಿಜವಾಗ್ಲೂ ಒಂದು ರಕ್ಷಾ ಕವಚ ಇದ್ದಾಗಿದೆ ನಮಗೆ. ತುಂಬಾ ಚೆನ್ನಾಗಿ ಇದಾಗಿದೆ ನಮಗೆ. ಅನುಕೂಲಗಳಾಗ್ತಾ ಇದ್ದಾವೆ, ಎಲ್ರಿಗೂ ಅನುಕೂಲ ಆಗ್ತಾ ಇದೆ. ಬಡವರಿಂದ ದೀನದಲಿತರು ಅಂತೀವಿ, ಹಿಂದುಳಿದವರು, ಎಲ್ಲ ವರ್ಗದ ಜನಗಳನ್ನು ಗಮನಿಸಿ ಕೆಲಸ ಮಾಡ್ತಾ ಇರುವಂತದ್ದು ಒಂದು ಪಕ್ಷ ಅಂದ್ರೆ JDS ಅಂತೀರಾ? JDS. ಈಗ ಈಗಿನ ದಿನಗಳಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಅವ್ರ ಸಂಸಾರ ಅನ್ನೋದು ರೋಡ್ ಪಾಲಾಗಿರೋದಕ್ಕೆ ಹೊಣೆ ಯಾರು ಅಂತ ತಾವು ನೇರವಾಗಿ ಹೇಳಕ್ ಇಷ್ಟಪಡ್ತೀರ? ಹೊಣೆ ಅಂತ ಅಲ್ಲ, ಪರಿಸ್ಥಿತಿ ಏನಾಗಿದೆ ಈಗ ಎಲ್ಲ ಕಡೆಗಳಲ್ಲೂ ಅರಾಜಕತೆ ಇದೆ. ಜೊತೆಗೆ ಪ್ರಕೃತಿ ವಿಕೋಪ, ಒಂದು ಪ್ರಕೃತಿನಲ್ಲಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಿದ್ರೆ ಅವ್ರಿಗೆ ಇಷ್ಟೊಂದು ತೊಂದರೆ ಆಗಲ್ಲ. ಆ ಪ್ರಕೃತಿ ವಿಕೋಪ ಇದೆ, ಮಳೆ ಸರಿಯಾಗಿ ಬರಲ್ಲ, ಕಾಲಕ್ಕೆ ಏನೇನು ಆಗ್ಬೇಕು ಅದು ಸರಿಯಾಗಿ ಪ್ರಕೃತಿಯಲ್ಲಿ ಕಂಡು ಬರ್ತಾ ಇಲ್ಲ. ಇದರಿಂದ ತುಂಬಾ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಬೆಳೆ ಬೆಳೆಯಕ್ಕಾಗ್ತಾ ಇಲ್ಲ, ಜನಗಳು ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದಾರೆ. ದನ ಕರುಗಳನ್ನು ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ, ಮೇವು ಕೂಡ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಾಗ್ಬೋದು, ಯಾವ್ದು ಬೇಸಾಯಕ್ಕೂ ಆಗಲಿ ಏನಕ್ಕೂ ಮುಖ್ಯವಾಗಿ ಬೇಸಿಕ್ ಆಗಿ ಕುಡಿಯೋ ನೀರು, ಇರೋ ಮನೆ, ದೀಪ, ಮೂರು ಇಲ್ಲ ಅಂತಂದ್ರೆ ಉಸಿರಾಡೋ ಗಾಳಿ, ಇವು ಸರಿಗಿಲ್ಲ ಅಂದ್ರೆ ಮನುಷ್ಯ ಬದುಕಕ್ಕೆ ಆಗಲ್ಲ. ಅದರಿಂದ ಅವ್ರಿಗೆ ಉಸಿರು ಕಷ್ಟ, ವಾತಾವರಣ ಇವೆಲ್ಲ ಅವ್ರನ್ನ ಕಿತ್ತು ತಿಂತಾ ಇದೆ ಎಲ್ಲ. ಅದರಿಂದ ಏನು ಅಭಿವೃದ್ಧಿ ಕೆಲಸ ಆಯ್ತಲ್ಲ ಅಂತ. ಸೊ ಈಗ ಸರ್ಕಾರ ಇರ್ಬೋದು, ಇಲ್ಲ ಮೇಲಿನ ಅಧಿಕಾರಿಗಳು ಇರ್ಬೋದು, ಹೈಟೆಕ್ ಸಿಟಿ ಮಾಡ್ತೀನಿ, ಹೈಟೆಕ್ ನಮ್ಮ ದೇಶನ ಮಾಡ್ತೀನಿ, ಹೈಟೆಕ್ ಇಂಡಿಯಾ ಮಾಡ್ತೀನಿ ಅಂತ ಹೋರಾಟ ಮಾಡ್ತಾನೆ ಇದ್ದಾರೆ. ಏನೇನೋ ಪ್ಲಾನ್ಸ್ ಕೂಡ ಬರ್ತಾ ಇದೆ. ಆದರೆ ರೈತರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ರೈತರ ಬಗ್ಗೆ ಒಂದು ಕಾಳಜಿ ಮಾಡ್ತಾ ಇಲ್ಲ, ರೈತರು ಬೇಕಾದಂಥ ಸವಲತ್ತುಗಳು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಮೊದಲನೇದಾಗಿ ಏನೇ ಹೈಟೆಕ್ ಮಾಡೋಕ್ಕೂ ನಾವು ಬೇಸಿಕ್ ಆಗಿ ನಮ್ಮ ಜನ ಆರೋಗ್ಯವಾಗಿರ್ಬೇಕು, ನಮ್ಮ ಜನ ವಿದ್ಯಾವಂತರಾಗಬೇಕು, ನಮ್ಮಲ್ಲಿರೋ ಮ್ಯಾನ್ ಪವರ್ ಶಕ್ತಿಯುತವಾಗಿ ಉಪಯೋಗಿಸ್ಕೊಳ್ಬೇಕು. ಇವನ್ನ ಮೊದಲು ಬೇಸಿಕ್ ಆಗಿ ಮಾಡ್ಕೊಳ್ದೇನೆ ನಮ್ಮಲ್ಲಿರೋ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇವೆಲ್ಲ ಮಾಡ್ದೇನೆ ಯಾವ ಹೈಟೆಕ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದರಿಂದ ನಮ್ಮ ಅನುಭವದಲ್ಲಿ ಬೇಸಿಕ್ ನಮ್ಮ ದೇಶ ಇರೋದೇ 75% ಗ್ರಾಮಾಂತರ ಪ್ರದೇಶ. ಗ್ರಾಮಗಳ ಅಭಿವೃದ್ಧಿ ಆಗದೆ ಯಾವುದೇ ಕಾರಣಕ್ಕೂ ದೇಶದ ಹೈಟೆಕ್ ಮಾಡೋದು ಅಸಾಧ್ಯ ಇಲ್ಲ. ಅದರಿಂದ ಫಸ್ಟು ಗ್ರಾಮಾಂತರ ಪ್ರದೇಶದ ಜನರ ಅಭಿವೃದ್ಧಿ, ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಅದಾದ್ಮೇಲೆ ಇನ್ನು ಏನಾದರೂ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ತಮ್ಮ ಅನಿಸಿಕೆ ಇದೆ. ಈಗ ನಡೀತಾರಂಥ ರಾಜಕೀಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಅದು ರಾಜಕೀಯದಲ್ಲಿ ಭ್ರಷ್ಟಾಚಾರ ಅನ್ನೋದು ತೇಲ್ತಾ ಇದೆ. ಸೊ ಅದ್ರ ಬಗ್ಗೆ ತಾವು ಒಂದು ರಾಜಕೀಯ ವ್ಯಕ್ತಿಯಾಗಿ, ತಾವು ಕೂಡ ಒಂದು ಮಹಿಳೆಯಾಗಿ ರಾಜಕೀಯಕ್ಕೆ ಬಂದಿದ್ದೀರಾ. ಸೊ ತಮ್ಗೆ ಏನು ಅನ್ಸುತ್ತೆ ಮೇಡಮ್ ರಾಜಕೀಯದ ಒಂದು ವ್ಯವಸ್ಥೆ?
ನನಗೆ ಭ್ರಷ್ಟಾಚಾರ ಅದು ಹೆಂಗ್ ಮಾಡ್ತಾರೋ ಅದೇನು ಒಂದು ಅರ್ಥ ಆಗಲ್ಲ ನನಗೆ. ಅವೆಲ್ಲ ಗೊತ್ತೂ ಇಲ್ಲ. ನಾವು ಏನಂದ್ರೆ ಕೆಲಸ ಮಾಡಬೇಕು, ಕೆಲಸ ಅವಕಾಶ ಇದ್ದರೆ ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ನೋಡಪ್ಪ ಗ್ರಾಂಟ್ ಇಲ್ಲ, ಬಂದಾಗ ಮಾಡ್ಕೊಡ್ತೀವಿ ಅಂತ ಹೇಳಿ ನೇರವಾದ ಮಾತು ಹೇಳ್ತೀವಿ. ನೇರವಾಗಿ ನಮ್ಮ ರಾಜಕೀಯದಲ್ಲಿ ನೇರವಾಗಿ ಯಾವುದೇ ಇದಿಲ್ಲದೆ ಒಳಗಾಗದೆ ಸಮಾಜ ಸೇವೆ ಮಾಡಬೇಕು, ಜನಗಳ ಸೇವೆ ಮಾಡಬೇಕು, ಆ ದೃಷ್ಟಿ ಒಂದು ಬಿಟ್ರೆ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಷ್ಟೇ. ಅದು ಬಿಟ್ರೆ ನನಗೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಮಾಡೋರು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ನಮ್ಗೂ ಅದಕ್ಕೂ ಅಷ್ಟು ತುಂಬಾ ದೂರ ಅಂತೀರ. ಅದ್ರ ಬಗ್ಗೆ ನಾನು ಯೋಚನೆನೂ ಮಾಡಿಲ್ಲ ಅಂತೀರ. ಓಕೆ ಮ್ಯಾಮ್, ತಾವು ಮಹಿಳೆಯಾಗಿ ರಾಜಕೀಯಕ್ಕೆ ಬಂದಿದ್ದೀರಾ. ಸೊ ಮಹಿಳೆಯಾಗಿ ಈಗಿನ ಒಂದು ಮಹಿಳೆ ಮೇಲೆ ನಡೀತಾ ಇರೋಂಥ ಒಂದು ಅತ್ಯಾಚಾರ ಆಗಿರ್ಬೋದು, ಸೊ ಸಮಾನತೆ ಬಗ್ಗೆ ಆಗಿರ್ಬೋದು, ಸೊ ಹೆಣ್ಮಕ್ಳಿಗೆ ಆಯ್ತಾ ಇರೋಂಥ ಘೋಷಣೆ ಬಗ್ಗೆ ಆಗಿರ್ಬೋದು, ಸೊ ತಮಗೆ ಏನು ಅನ್ಸುತ್ತೆ ಮೇಡಮ್ ಇವತ್ತು ಈಗಿನ ದಿನಗಳಲ್ಲಿ ಹೆಣ್ಮಕ್ಳ ಬಗ್ಗೆ ಏನು ಶೋಷಣೆ ಆಗ್ತಾ ಇದೆ? ಹೌದು ಮ್ಯಾಮ್. ಅದು ಜನಗಳಲ್ಲಿ ನಿಜವಾಗ್ಲೂ ನಮ್ಮ ಮಕ್ಕಳು, ನಮ್ಮನೆ ಹೆಣ್ಣು ಮಕ್ಕಳು ಆದರೆ ನಾವೇನು ಮಾಡ್ತೀವಿ ಅನ್ನೋದು ಯೋಚನೆ ಮಾಡಬೇಕು. ಹೌದು ಮ್ಯಾಮ್. ನಮ್ಮಂತೆ ನಮ್ಮ ಮನೆ ಮಕ್ಕಳಂತೆ ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ ತಂಗಿರು ಹೇಗೋ ಹಾಗೆ ಅನ್ನೋದನ್ನ ಭಾವನೆ ಇಲ್ಲದೆ ಹೋದಾಗ ಜನಗಳಲ್ಲಿ ಏನು ಬೇಕಾದ್ರೂ ನಡೀತದೆ. ಏನು ಈ ಸುಲಿಗೆ ಅದು ಇದು ಎಲ್ಲ ಮಾಡ್ತಾರೆ, ಅದೆಲ್ಲ ಬಿಕಾಸ್ ಆಫ್ ಸ್ಕೇರ್ಸಿಟಿ. ಎಲ್ಲದಕ್ಕೂ ಸ್ಕೇರ್ಸಿಟಿ. ಏನು ಮಾಡ್ತೀರಾ, ಈಗ ಊಟ ತಿನ್ನಕ್ಕೆ ಸರಿಯಾಗಿ ವ್ಯವಸ್ಥೆ ಸಿಗ್ತಾ ಇಲ್ಲ, ಕೆಲಸ ಮಾಡೋಕ್ಕೆ ಯಾವುದೋ ದಾರಿ ಸಿಗ್ತಾ ಇಲ್ಲ, ಓದೋದನ್ನು ಸಹಿತ ಸರಿಯಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳನ್ನ ಓದಿಸೋದು ಅಂದ್ರೆ ಅವ್ರಿಗೆ ಸ್ಕೂಲಿಗೆ ಕಳಿಸ್ಬಿಟ್ರೆ ಅಷ್ಟೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರ ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ವಹಿಸಿ ಸರಿಯಾಗಿ ಓದ್ತಿದಾರ ಇಲ್ವಾ, ಮಕ್ಕಳು ಶಾಲೆಗೆ ಹೋಗ್ತಿದಾರ, ಹೋಮ್ವರ್ಕ್ ಮಾಡ್ತಿದಾರ, ಏನ್ ಮಾಡ್ತಿದ್ದಾರೆ, ಅವರ ಅದನ್ನ ನೋಡ್ಕೋಬೇಕು. ಈಗೇನು ಅಂದ್ರೆ ಈಗೆಲ್ಲ ವ್ಯಭಿಚಾರ ಅವು ಇವು ಏನೇನ್ ನಡೀತವೆ ಅವೆಲ್ಲ ಒಂದು 20-30 ವರ್ಷದ ಒಳಗಿನ ಮಕ್ಕಳಲ್ಲೇ ಕಂಡು ಬರ್ತಾ ಜಾಸ್ತಿ ಆಗಿರೋದು. ಯಾತಕ್ಕೆ ಅಂತಂದ್ರೆ ಮಕ್ಕಳನ್ನ ಸರಿಯಾದ ರೀತಿಲಿ ಬೆಳೆಸ್ಬೇಕು. ಮೊದಲಿಂದನೂ ಒಂದು ಒಳ್ಳೆ ದಾರಿನಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಟಿದೆ, ಆಗಿಲ್ಲ. ನಮ್ ಜನ ಏನಂದ್ರೆ ಸ್ಕೂಲಿಗೆ ಕಳಿಸ್ಬಿಟ್ರೆ ನನ್ನ ಮಗ ಸ್ಕೂಲ್ ಹೋಗ್ತಿದ್ದಾನೆ ಅಂತ, ಅವನ್ ಎಲ್ಲಾರು ಕಾಲ ಕಳ್ಕೊಂಡ್ ಬರ್ಲಿ, ಏನಾರು ಮಾಡ್ತಿರ್ಲಿ, ಅವ್ನ ಬೀಡಿ ಸೇರ್ತಾನ, ಸಿಗರೇಟ್ ಸೇರ್ತಾನ, ಎಂಡ ಕುಡಿತಾನ, ಅವನ್ನೆಲ್ಲ ಅವ್ರು ಗಮನಿಸಲ್ಲ. ಆ ಮಕ್ಕಳು ತಪ್ಪದಾರಿ ಹಿಡ್ದಾಗ ಸ್ವಲ್ಪದ್ರಲ್ಲೇನೆ ಸರಿ ಮಾಡ್ಕೊಳ್ದೆ ಹೋದ್ರೆ ಅವರು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತದೆ ಅವರಲ್ಲಿರುವಂತ ಕೆಟ್ಟ ಗುಣಗಳು. ಅದರಿಂದ ಇವೆಲ್ಲ ಆಗೋದಕ್ಕೆ ಕಾರಣ ಆಗಿದೆ. ನನ್ನನ್ನ ಕೇಳಿದ್ರೆ ಮಕ್ಕಳನ್ನ ಮೊದಲಿಂದಲೇ ಬೆಳೆಸುವಾಗ್ಲೇ ಒಳ್ಳೆ ರೀತಿನಲ್ಲಿ ಗಿಡವಾಗಿದ್ದಾಗಲೇ ಅದನ್ನ ಬಗ್ಗಿಸ್ಬೇಕು. ಈಗೆಲ್ಲ 20-30 ವರ್ಷದವ್ರನ್ನ ನಾವೇನು ಮಾಡೋಕ್ಕಾಗಲ್ಲ. ಏನ್ ಬೇಕಾದ್ರೂ ಮಾಡ್ತೀವಿ. ಇವಾಗೆಲ್ಲ ಏನೇನು ನಕ್ಸಲೈಟ್ಸ್ ಅದು ಇದು ಎಲ್ಲ ಅವೆಲ್ಲ ಆಗ್ಬೇಕು ಅಂದ್ರೆ ಚಿಕ್ಕ ಮಕ್ಳಿಂದ ಕರ್ಕೊಂಡೋಗಿ ಅವ್ರನ್ನೆಲ್ಲ ಹೆಂಗ್ ಬೇಕೋ ಪ್ರಿಪೇರ್ ಮಾಡ್ತಾರೆ. ಅವೆಲ್ಲ ನಿಲ್ಬೇಕು. ದೇಶದಲ್ಲಿ ಒಂದ್ ಸ್ವಲ್ಪನಾದ್ರೂ ದೈವ ಭಕ್ತಿ ಇರಬೇಕು, ದೊಡ್ಡವರು ಚಿಕ್ಕವರು ಅನ್ನೋ ಭಾವನೆ ಇರಬೇಕು. ಅವೆಲ್ಲ ಏನು ಸ್ವಲ್ಪ ಫಿಲಾಸಫಿಕಲ್ ಮೈಂಡು ಸ್ವಲ್ಪನಾದ್ರೂ ಬರಬೇಕು. ಎಲ್ಲಾನು ಒಂದೇ ತರ ನೋಡಕ್ಕಾಗಲ್ಲ. ಹಂಗಾಗಿ ವಿಜ್ಞಾನ ಬೆಳೀತಾ ಇರ್ಬೋದು, ಆದ್ರೆ ನಮ್ಮ ಜ್ಞಾನ ಬೆಳೆಸ್ಕೋಬೇಕು, ಜನಗಳ ಜ್ಞಾನ ಬೆಳಿಬೇಕು. ಅದು ಬೆಳೀತಾ ಇಲ್ಲ. ಮಕ್ಕಳನ್ನ ಹೆಂಗೆ ಅಂದ್ರೆ ಬಿಟ್ಟಿರೋದೇ ಮೊದಲನೇ ತಪ್ಪು ನನ್ನ ಅನಿಸಿಕೆ ಇದೆ. ಗ್ರಾಮಾಂತರದಲ್ಲಿ ಅದು ತಪ್ಪಬೇಕು. ಅಲ್ಲಿ ಏನಾಗಿದೆ ಅಂದ್ರೆ ರೈತರು ಅವ್ರ ಅಕ್ಷರ ಕಲ್ತಿರಲ್ಲ, ಮಕ್ಕಳು ಶಾಲೆಗೆ ಹೋಗ್ತಿದಾರಲ್ಲ, ಅದೇ ದೊಡ್ಡ ಒಂದು
ಸಾಧನೆ ಅವ್ರಿಗೆ Okay. ಕಳಿಸ್ತಾ ಇದೀವಲ್ಲ ಅಂತ. ಹಾಂ, ಅವ್ರು ಓದ್ತಾರೆ ಬಿಡ್ತಾರೆ ಅನ್ನೋದಕ್ಕೆ ನೋಡ್ಕೊಳಕ್ಕೂ ಅವ್ರಿಗೆ ಅರಿವಿಲ್ಲ. ಅರಿವಿಲ್ಲ. ಓಕೆ ಹಾಗಾಗಿ ಒಂದು ಜನ್ರೇಷನ್ ಹಂಗಾಗುತ್ತೆ, ಇನ್ನೊಂದು ಜನ್ರೇಷನ್ ನೆಕ್ಸ್ಟ್ಗೆ ಸ್ವಲ್ಪ ಬದಲಾವಣೆ ಬದಲಾವಣೆ ಆಗುತ್ತೆ. ಓಕೆ ಓಕೆ ಅದರಿಂದ ನಮ್ಮ ಶಾಲೆಗಳಲ್ಲೂ ಮಕ್ಕಳಿಗೆ ನೀತಿ ಪಾಠ, ಓಕೆ ರಾಮಾಯಣ ಮಹಾಭಾರತ ಅವೆಲ್ಲ ಒಂದು ತುಂಬ ಅವಶ್ಯಕತೆ ಇದೆ ಈಗಿನ. ಸ್ವಲ್ಪನಾದರೂ ಹೇಳ್ಕೊಡ್ತಾ ಇದ್ರೆ ಭಾವನೆಗಳು ಮಕ್ಕಳಲ್ಲಿ ಚೇಂಜ್ ಆಗುತ್ತೆ. ಇಲ್ಲದೆ ಹೋದ್ರೆ ಭಾವನೆಗಳಲ್ಲಿ ಬದಲಾವಣೆ ಏನು, ಅವರು ಇಷ್ಟ ಬಂದಂಗೆ ಹಿಂಗ್ ಬೇಕಾದ್ರು ಅಕ್ಕ ತಂಗಿ ಅನ್ನೋದು ಕಾಣಲ್ಲ, ಗಂಡ ಹೆಂಡತಿ ಅನ್ನೋದು ಗೊತ್ತಿರಲ್ಲ, ಏನ್ ಬೇಕಾದ್ರೆ ಸಂಬಂಧದ ಬೆಲೆಗಳು ಅನ್ನೋದೇನು ಗೊತ್ತಿರಲ್ಲ ಆ ಥರ ಆಗುತ್ತೆ. ಓಕೆ ಓಕೆ ಮೇಡಮ್. ಸೊ ಈಗ ಪ್ರೆಸೆಂಟ್ ಈಗ ಮೇಡಮ್, ಸೊ ತಮ್ಮ ಕಾಲಾವಧಿ ಇನ್ನೊಂದು 3 ರಿಂದ 4 ವರ್ಷಗಳು ಕಾಲಾವಧಿ ಇದೆ ತಮಗೆ. ಸೊ ಮುಂದಿನ ದಿನಗಳಲ್ಲಿ ಸೊ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಏನೇನು ಮಾಡಬೇಕು ಅನ್ನೋ ತಮ್ಮ ಪ್ಲಾನಿಂಗ್ ಇದೆ. ಸೊ ಮುಂದಿನ ರಾಜಕೀಯ ಯಾವ ರೀತಿ, ಸೊ ಮುಂದಿನ ದಿನಗಳಲ್ಲಿ ಎಷ್ಟು ಫಂಡು ತಮ್ಮ ಕ್ಷೇತ್ರಕ್ಕೆ ಅಂತ ತಾವು ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀರಾ? ಫಂಡ್ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಇದು ಸರ್ಕಾರದ ನೀತಿ, ಸರ್ಕಾರದ ಒಂದು ನಿರ್ಣಯ, ಅದ್ರ ಮೇಲೆ ಹೋಗುತ್ತೆ ಫಂಡ್ ಕೊಡೋದು ಅಂತ ಅದೆಲ್ಲ. ಬಟ್ ನಮ್ಮ ಏರಿಯಾನ ನಾವು ಡೆವಲಪ್ ಮಾಡಬೇಕು ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಪ್ರತಿಯೊಂದು ಇದಿದೆಯಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿ, ನನಗೆ ಮೊದಲಿಂದ ಅನ್ಕೊಳ್ಳೋದು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಅನುಕೂಲಗಳು ಸಿಗಬೇಕು. ಯಾರು ಇದು ಪಟ್ಟಣ ಪ್ರದೇಶಕ್ಕೆ ಹುಡುಕೊಂಡು ಯಾವುದಕ್ಕೂ ಹೋಗ್ಬಾರ್ದು, ಎಲ್ಲ ಅನುಕೂಲಗಳು ಗ್ರಾಮದಲ್ಲಿ ಸಿಗ್ಬೇಕು. ಒಂದು ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೋ ಯಾವುದೋ ಒಂದು 100-150 ಜನ ಕೆಲಸ ಮಾಡುವಂತ ಒಂದು ಇಂಡಸ್ಟ್ರಿಗಳನ್ನ ಮಾಡಿಕೊಂಡು ಇಂಡಸ್ಟ್ರಿನ ಬೆಳೆಸ್ಬೇಕು. ಈಗ ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಡ್ಬೇಕು, ಯಾಕೆಂದ್ರೆ ಎಲ್ಲರೂ ರೈತರಾಗಿರೋದ್ರಿಂದ ಹೈನುಗಾರಿಕೆಗೆ ಒತ್ತು ಕೊಟ್ರೆ ಅವರಿಗೆ ಸುಲಭವಾಗಿ ಜೀವನ ಸಾಗಿಸ್ಕೋತಾರೆ, ಉದ್ಯೋಗ ಸಮಸ್ಯೆ ಪರಿಹಾರ ಆಗುತ್ತೆ. ಈ ತರ ಏನಾದ್ರೂ ಒಂದು ಸ್ವಂತ ಕಾಲ ಮೇಲೆ ಅವ್ರು ನಿಲ್ಬೇಕು, ಅವ್ರ ಜೀವನ ಅವ್ರು ಮಾಡ್ಬೇಕು ಅನ್ನೋ ಒಂದು ಧೈರ್ಯವಾದ ಒಂದು ನಿರ್ಣಯಗಳನ್ನ ಮಾಡ್ಕೊಳ್ಳೋ ಶಕ್ತಿನ ನಮ್ಮ ಜನಗಳಿಗೆ ತುಂಬಬೇಕು. ಅಂದ್ರೆ ಸರ್ಕಾರ ಅದನ್ನು ಕೂಡ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ. ಆ ಥರ ಹೋದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿನೂ ಒಂದು ಅಭಿವೃದ್ಧಿ ಹೊಂದಿದ್ರೆ ಒಳ್ಳೇದಾಗುತ್ತೆ, ಎಲ್ರಿಗೂ ಅನುಕೂಲ ಆಗುತ್ತೆ. ಜನಗಳು ಅವ್ರವ್ರ ಊರಲ್ಲಿ ಅವ್ರವರು ಉಳ್ಕೊಳ್ಳೋದಕ್ಕೂ ಸಹ ಒಂದು ಅವಕಾಶ ಆಗುತ್ತೆ. ಈಗ ಏನಾಗಿದೆ, ನೀರಿಲ್ಲ, ಮಳೆ ಇಲ್ಲ, ಅವಕಾಶ ಇಲ್ಲ, ಏನು ಯಾವುದಕ್ಕೂ ತೊಂದರೆ ಅನ್ನೋದ್ರಿಂದ ಕೆಲಸ ಹುಡುಕೊಂಡು ಬೆಂಗಳೂರು, ಬೊಂಬಾಯಿ ಅಲ್ಲಿಗೆಲ್ಲ ಹೊರಟೋಗ್ತಾರೆ. ಅದಕ್ಕೆ ಅವಕಾಶ ಕೊಡ್ದಂಗೆ ನಮ್ಮಲ್ಲೇನೆ ಒಂದು ಸಣ್ಣ ಗುಡಿ ಕೈಗಾರಿಕೆಗಳು ಅಂತ ಹೇಳ್ತೀವಲ್ಲ, ಆ ಥರ ಕೈಗಾರಿಕೆಗಳನ್ನ ಬೆಳೆಸ್ಕೊಳ್ಳೋಕ್ಕೆ ಅವ್ರಿಗೆ, ಜನಗಳಿಗೆ, ರೈತರಿಗೆ, ಬಡವರಿಗೆ ಅವ್ರಿಗೆ ತಕ್ಕಂಗೆ ಕೆಲಸಗಳನ್ನ ಹುಡುಕೊಟ್ರೆ ಮತ್ತೆ ಅಲ್ಲೇ ಸಣ್ಣ ಇಂಡಸ್ಟ್ರಿಗಳನ್ನ ಹಾಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ಅಂತ ತಮ್ಮ ಅನಿಸಿಕೆ ಇದೆ. ಓಕೆ ಮ್ಯಾಮ್, ಇದೇ ರೀತಿ ಸೊ ತಾವು ಇವಾಗ ಪ್ರೆಸೆಂಟ್ ಅಲ್ಲಿ ಸೊ ಒಂದು ಜಿಲ್ಲೆಯ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ರಾಜಕೀಯದಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದಾರೆ, ಮುಂದೆ ಯಾವ ರೀತಿ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನ ತಗೋಬೇಕು ಅನ್ನೋ ತಮ್ಮ ಒಂದು ಮನೋಭಾವನೆ ಇದೆ? ನನಗೆ ಯಾವುದು, ನಾನು ಇದುವರೆಗೆ ಯಾವುದನ್ನು ಹರಿಸಿ ಬಂದಿಲ್ಲ. ಓಕೆ, ತಾವು ಎಕ್ಸ್ಪೆಕ್ಟ್ ಮಾಡಿ ಯಾವುದು ಹೋಗಿಲ್ಲ. ಓಕೆ ಮ್ಯಾಮ್. ನಮ್ಮ ತಂದೆ ಒತ್ತಡ ಓಕೆ ಮ್ಯಾಮ್ ಬಂದ್ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್. ನಾನು ಯಾವುದೋ ಬೇರೆ ಏನೋ ಹವ್ಯಾಸಗಳನ್ನ ಅಥವಾ ಯಾವುದೇ ಆಸೆ ಆಕಾಂಕ್ಷೆನ ಯಾವುದು ಇಲ್ಲ ನನಗೆ. ಕೆಲಸ ಮಾಡಬೇಕು, ಜನಗಳ ಸೇವೆ ಮಾಡಬೇಕು, ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು, ಒಳ್ಳೆ ಹೆಸರು ತಗೋಬೇಕು. ನಾವು ಇರೋ ಈಗ ಹುಟ್ಟೋದಂದಿನ ಸಾಯೋದು ಖಂಡಿತ. ಅದ್ರ ಮಧ್ಯದಲ್ಲಿ ಏನು ಒಳ್ಳೆ ಕೆಲಸ ಮಾಡ್ತೀವೋ ಅದೇ ಉಳ್ಕೊಳ್ಳೋದು ಅನ್ನೋದನ್ನ ನಮ್ಮ ತಂದೆ ನನಗೆ ಅವತ್ತೇ ನಾನು ಬರಲ್ಲ ಅಂದಾಗ್ಲೇ ಹೇಳಿದ್ರು. ನೋಡು, ದಿಸ್ ಇಸ್ ಹೈ ಟೈಮ್, ಇದು ಒಳ್ಳೆ ಟೈಮ್, ನಿಂಗೆ ಜವಾಬ್ದಾರಿ ಎಲ್ಲಾನು ಮುಗಿಸ್ಕೊಂಡಿದ್ಯಾ, ಇವಾಗ ನೀನು ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ಕೊಡುಗೆ ಕೊಡ್ಬೇಕು. ಜನ ಊಟದ್ದು ಸಾಯೋದು ಇದ್ದೇ ಇರುತ್ತೆ. ಈ ಮಧ್ಯದಲ್ಲಿ
ನಿನ್ನ ಸೇವೆ ನೀನು ಹುಟ್ಟಿದ ಜಾಗಕ್ಕೆ ಏನೋ ಒಂದು ಸಾಧನೆ ಮಾಡಬೇಕು, ಅದು ಒಳ್ಳೇದು ಬಾ ಅಂತ ಹೇಳಿ ಕರೆದ್ರು. ಸರಿ ಅಂದ್ಕೊಂಡು ಬಂದು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೆ. ಇವತ್ತಿನವರೆಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿಕೊಂಡು ಸೊ ಮುಂದೆ ದಿನಗಳಲ್ಲಿ ಮುಂದೆ ಒಂದು ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಅದಕ್ಕೆ ತಾವು ಪಾರ್ಟಿಸಿಪೇಟ್ ಮಾಡ್ತೀರಾ? ಸೊ ಮುಂದಿನ ದಿನ ರಾಜಕೀಯದಲ್ಲಿ ನೋಡ್ಬೇಕು ಅವಕಾಶಗಳು ಯಾವ ರೀತಿ ಬರುತ್ತೆ ನೋಡ್ಕೊಂಡು ಅವಕಾಶ ಬಂದೇ ಬರುತ್ತೆ ಅನ್ನೋದಾದ್ರೆ ಫೇಸ್ ಮಾಡೋಕ್ಕೆ ನಾನು ಇಂಜರಿ ಎಲ್ಲ ಸೊ ಪಕ್ಷದ ಒಂದು ಸಪೋರ್ಟು, ಜನಗಳ ಒಂದು ಸಪೋರ್ಟು, ಸೊ ತಮ್ಮ ಮೇಲೆ ಇಟ್ಟಿರೋ ಒಂದು ಅಭಿಮಾನ ಜನಗಳು, ಸೊ ಅದೆಲ್ಲ ಬತ್ತು ಅಂದ್ರೆ ತಾವು ಪಾರ್ಟಿಸಿಪೇಟ್ ಮಾಡ್ತೀರಲ್ಲ ಮೇಡಮ್? ಅವಕಾಶ ಸಿಕ್ಕರೆ ಮಾಡ್ತೀನಿ ಖಂಡಿತ ಮುಂದಿನ ದಿನಗಳ ರಾಜಕೀಯದಲ್ಲಿ. ಅದೇ ಅವಕಾಶ ಸಿಕ್ಕಬೇಕಷ್ಟೇ. ಎಲ್ಲರೂ ಅಯ್ಯೋ ನಿಮ್ಗೆ ಆಗುತ್ತಾ ಅಂತಾರೆ, ಅಯ್ಯೋ ನೋಡ್ಬಿಟ್ಟು ಅಯ್ಯೋ ನೀವು ಇಷ್ಟೇ ಕೆಲಸ ಮಾಡ್ತೀರಾ ಅಂತಾರೆ, ಆಶ್ಚರ್ಯ ಪಡ್ತಾರೆ. ಅದ್ ಯಾಕಂತಾರೆ ನಂಗೆ ಗೊತ್ತಾಗಲ್ಲ, ಇದೇ ನೀವು ಯಾಕಿಂಗ್ ಅಂತಾರೆ. ಸೊ ತಮ್ಗೆ ಗೊತ್ತಾಗೋದಿಲ್ಲ ಅಂತಿರೋದು? ನಂಗೆ ಸುಸ್ತು ಅದು ಇದು ಏನೂ ಇಲ್ಲ, ಎಲ್ಲ ಚೆನ್ನಾಗಿ ಆರಾಮಾಗಿದ್ದೀನಿ, ಕೆಲಸ ಮಾಡ್ತೀನಿ ಅಚ್ಚುಕಟ್ಟಾಗಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀನಿ ಹೊರತು ಇನ್ನು ಬೇರೆ ಯೋಚನೆನೇ ಇಲ್ಲ ನನಗೆ. ನಮ್ಮ ಮನೆ ಕೆಲ್ಸಗಳಿಗೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಏನಾದ್ರು ಯೋಚನೆ ಮಾಡಿದ್ರೆ ನಮ್ಮ ಕ್ಷೇತ್ರದ ಬಗ್ಗೆ ಅಷ್ಟೇ, ಜನಗಳ ಚಿಂತನೆ, ಜನಗಳನ್ನಕ್ಕಿಂತ ಕ್ಷೇತ್ರದ ಅಭಿವೃದ್ಧಿ. ಓಕೆ. ಸೊ ತಮ್ಮ ಒಂದು ಫ್ಯಾಮಿಲಿಗೆ, ಸೊ ತಮ್ಮ ರಾಜಕೀಯ ವ್ಯವಸ್ಥೆ ತಮ್ಮದು ಆದಮೇಲೆ, ಸೊ ತಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಯಾರಾದರೂ ರಾಜಕೀಯಕ್ಕೆ ಕರ್ಕೊಂಬರೋದು ಇಲ್ಲ ಅವ್ರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಕೊಡೋವಂಥದ್ದು, ಸೊ ತಮ್ಮ ಐಡಿಯಾ ಏನಾದ್ರು ಇದೆಯಾ? ನನ್ನ ಮಕ್ಕಳೆಲ್ಲ ನನಗೆ 3 ಜನ ಮಕ್ಕಳು, ಒಬ್ಳು ಮಗಳಿದ್ದಾಳೆ, 2 ಗಂಡು ಮಕ್ಕಳಿದ್ದಾರೆ. ಎಲ್ಲರೂ ಒಬ್ಬ ಇಂಜಿನಿಯರು, ಇನ್ನು 2 ಡಾಕ್ಟ್ರುಗಳು, ಮಗಳು ಮತ್ತೆ ಕೊನೆ ಮಗ ಡಾಕ್ಟ್ರು. ಅವರು ಮದುವೆ ಆಗಿರೋದು ಅವರವ್ರ ಪ್ರೊಫೆಷನ್ ಅವ್ರನ್ನೇ ಮದುವೆ ಮಾಡ್ಕೊಂಡಿರೋದು, ನಾವು ಹುಡುಕಿರೋದು ಹಾಗೇನೆ. ಮತ್ತೆ ಅವರು ಈಗ ಇದರಲ್ಲಿದ್ದಾರೆ, ಅಮೇರಿಕಾದಲ್ಲೂ 2 ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಒಬ್ಬ ಇದ್ದಾನೆ. ಅವರು ಒಂದು ಲೆವೆಲಲ್ಲಿ ಇರುವಾಗ ಬರೋಕ್ಕೆ ಇಷ್ಟಪಡ್ತಿದ್ದ, ಬಟ್ ಈಗಾಗಲೇ ಸ್ವಲ್ಪ ಅಲ್ಲಿ ಬೆಳ್ಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ಅವರು ಕಷ್ಟ, ಅವ್ರನ್ನ ಕರೆಯೋದು ಕಷ್ಟ. ರಾಜಕೀಯಕ್ಕೆ ಮುಂದಕ್ಕೆ ಬನ್ನಿ ಅಂತ ಕರೆಯೋದು. ನಾವು ನನ್ನದೇನಂದ್ರೆ ನಾನು ಯಾರನ್ನು ಫೋರ್ಸ್ ಮಾಡಲ್ಲ, ನನಗೋಸ್ಕರ ನನ್ನ ವ್ಯೂಸ್ನ ಅವರಲ್ಲಿ ಕಾಣಕ್ಕೆ ಹೋಗಲ್ಲ. ಅವರವರ ಇಷ್ಟಕ್ಕೆ ಬಿಟ್ಬಿಟ್ಟಿದ್ದೀನಿ. ಅವ್ರಿಗೆ ಆಸಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಓದೋ ವಿಷಯದಲ್ಲಾದ್ರೂ ಅಷ್ಟೇ, ಜೀವನದಲ್ಲಾದ್ರೂ ಅಷ್ಟೇ, ಅವರ ಆಸಕ್ತಿಗೆ ತಕ್ಕಂಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಬಟ್ ಯಾರನ್ನು ನೀನು ಹಿಂಗೆ ಇರಬೇಕು, ನೀನು ಹಿಂಗೆ ಆಗಬೇಕು, ಇದೇ ಥರ ಜೀವನ ಮಾಡಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಲ್ಲ. ಬಟ್ ಒಳ್ಳೆ ಮಕ್ಕಳು ಎಲ್ಲ, ಯಾರೂ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳಿಲ್ಲ, ಎಲ್ಲ ಒಳ್ಳೆ ಜವಾಬ್ದಾರಿಯುತವಾಗಿ ಜೀವನ ಮಾಡ್ತಾ ಇದ್ದಾರೆ. ಯಾರಿಗೂ ಬೇರೆ ಏನೋ ಇದಿಲ್ಲ, ಅಯ್ಯೋ ನೋಡು ಅವನ ಆ ಥರ ಮಾಡ್ತಾನೆ, ಅವನು ಈ ಥರ ಮಾಡ್ತಾನೆ, ಇವನು ಸರಿ ಇಲ್ಲ ಅನ್ನೋ ಮಕ್ಳು ಯಾರು ಇಲ್ಲ. ಎಲ್ಲ ಒಳ್ಳೆ ಮಕ್ಕಳು, ಒಳ್ಳೆ ಜೀವನ. ಅವರು ಕೂಡ ಒಂದು ಸೇವೆ ಕೂಡ ಸಲ್ಲಿಸ್ತಾ ಇದ್ದಾರೆ, ಒಂದು ಡಾಕ್ಟರ್ ವೃತ್ತಿಯಲ್ಲಿ ಜನಗಳಿಗೆ ಸೇವೆ ಮಾಡ್ತಾ ಇದ್ದಾರೆ. ಅಂದ್ರೆ ತಂದೆ ತಾಯಿ ಗುಣಗಳು ಅವ್ರಿಗೂ ಕೂಡ ಬಂದಿದೆ, ಜನಗಳಿಗೆ ಸೇವೆ ಮಾಡೋಂಥ ಗುಣ ಬಂದಿದೆ. ಹಾಗಾಗಿ ಅವರು ನೀನು ಕೇಳ್ತಾ ಇಲ್ಲ, ನಾನೇನು ಹೇಳೂ ಇಲ್ಲ. ಏನು ಮುಂದಿಂದು ನಾನು ಇನ್ನು ಡಿಸೈಡ್ ಮಾಡಿಲ್ಲ. ಈಗ ಫ್ರೀ ಆಗಿರೋದ್ರಿಂದ ಹುಡುಕ್ಬೇಕಷ್ಟೇ. ಅಣ್ಣ ತಮ್ಮಂದ್ರು ಮಕ್ಕಳು ಯಾರು ಬಂದ್ರೆ ಅವರಿಗೆ ಸಪೋರ್ಟ್ ಮಾಡ್ಬೋದು. ಹೇಳ್ತಾ ಇದ್ದೀನಿ, ನೋಡೋಣ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೇಡಮ್, ಪ್ರೆಸೆಂಟ್ ಈಗ ನಮ್ಮ ಕ್ಷೇತ್ರದಲ್ಲಿ ಇರ್ಬೋದು, ನಮ್ಮ ದೇಶದಲ್ಲಿ ಇರ್ಬೋದು, ಸೊ ಎಲೆಕ್ಷನ್ ಅಂದರೆ ಒಂದು ರಾಜಕೀಯದಲ್ಲಿ ಎಲೆಕ್ಷನ್ ಬಂತು ಅಂದರೆ ಹಣದ ದುರ್ಬಳಕೆ ಮಾಡ್ತಾರೆ, ಜನಗಳಿಗೆ ಭರವಸೆ ಕೊಡ್ತಾರೆ, ಹಣದ ವಾಹಮ ತೋರಿಸ್ತಾರೆ, ಹಣದ ಆಸೆ ತೋರಿಸ್ತಾರೆ. ಅದು ಎಂಡ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಬೇರೆ ವಸ್ತುಗಳಾಗಿರ್ಬೋದು, ಕೊಟ್ಟು ಒಂದು ಕೆಟ್ಟ ಭರವಸೆಯನ್ನು ಕೊಟ್ಟು ಕೂಡ ಜನಗಳಿಗೆ ಮೋಸ ಮಾಡಿ
ಬದುಕ್ತಾರೆ ಅನ್ನೋ ತಮ್ಮ ಒಂದು ಏನೋ ವಿಶ್ವಾಸದಲ್ಲಿ ಏನಾರು ಇದೆಯಾ? ಆ ಮಾತುಕತೆಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವತ್ತು ಜನಗಳು ಕೂಡ ಆಸೆ ಪಡ್ತಾರೆ, ಇಲ್ಲ ರಾಜಕೀಯದವ್ರು ಆಸೆ ಪಡ್ತಾರೆ ಅನ್ನೋದು ಗೊತ್ತಿಲ್ಲ, ಅದು ಹೆಚ್ಚಾಗಿ ಕಾಡ್ತಾ ಇದೆ ಇವತ್ತು ಜನಗಳಲ್ಲಿ. ದುಡ್ಡು ಕೊಟ್ಟು ಓಟ್ ತಗೊಳ್ಳೋಂಥದ್ದು ಅತಿ ಹೆಚ್ಚಾಗಿದೆ. ಸೊ ಅದರಲ್ಲಿ ತಾವು ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಯಾವ ರೀತಿ ಜನಗಳಿಗೆ ಅದೊಂದು ಅದ್ರ ಬಗ್ಗೆ ನಮ್ಮ ನೇರವಾಗಿ ಜನಗಳಿಗೆ ತಿಳಿಸ್ತಾರೆ. ಜನಗಳಿಗೆ ಏನಾಗಿದೆ, ಜನಗಳು ಇನ್ನೂ ಚಿಂತನೆ ಮಾಡೋ ಒಂದು ಲೆವೆಲ್ಗೆ ಹೋಗ್ಬೇಕು. ಈಗ ಇವತ್ತು ನಾವು ದುಡ್ಡು ಕೊಡ್ತಾರೆ ಅಥವಾ ಹೆಂಡ ಕೊಡ್ತಾರೆ, ಅದು ಇವತ್ತು ಕೇವಲ ಅದೊಂದು ಆಮಿಷ ಅಷ್ಟೇ. ಅದು ಒಂದು ದಿನದ ಒಂದು ಆಮಿಷ ಅಷ್ಟೇ. ಅದನ್ನ ನಾವು ನಮ್ಮ ಓಟು ಒಂದು ಪವಿತ್ರವಾದಂತ ಅಮೂಲ್ಯವಾದ ಮತ ಅದು. ಅದನ್ನ ನಾವು ಕೇವಲ ಹೆಂಡ ಕೊಡೋದು ಅದಕ್ಕೆ ಮಾಡ್ಕೊಳ್ಳೋದಲ್ಲ. ನಾವು ಯೋಗ್ಯರನ್ನ ಸಮಾಜ ಸೇವೆ ಮಾಡಬೇಕು ಅಂದ್ರೆ ಅದರಲ್ಲಿ ಆ ಯೋಗ್ಯರನ್ನು ಹುಡುಕಿ ತರಬೇಕು, ಆಯ್ಕೆ ಮಾಡಬೇಕು ಅನ್ನೋ ಭಾವನೆ ಜನಗಳಲ್ಲಿ ಬರಬೇಕು. ಏನೋ ಯಾರು ಬಂದ್ರು ಅಷ್ಟೇನೆ ಮಾಡೋದೇ ಅಷ್ಟು, ಇವ್ರು ಮಾಡೋದಿಷ್ಟೇ ಅಂದ್ಕೊಂಡು ಅವರೆಲ್ಲ ಅವ್ರದ್ದೇನು ಅಂದ್ರೆ ಬಂದಿದ್ ತಗೊಂಡ್ಬಿಡೋಣ, ಕುಡಿದ್ ಬಿಡೋಣ, ಮಾಡೋಣ. ಯಾರು ಬಂದ್ ಮಾಡೋದು ಅಷ್ಟರಲ್ಲೇ ಅದೇ ಬಿಡೋ, ಬಂದ್ರೆ ಊರಿಗೆ ಬರಲ್ಲ, ಕೇರಿಗೆ ಬರಲ್ಲ, ಬಂದು ಎಲೆಕ್ಷನ್ ಬಂದ್ರೆ ಇನ್ನೊಂದು ಎಲೆಕ್ಷನ್ಗೆ ಬರೋದು, ಆ ಭಾವನೆಯಲ್ಲಿ ಮಾತಾಡ್ಕೊಂಡು ಈ ತರ ಎಲ್ಲ ಮಾಡ್ತಾರೆ. ಬಟ್ ಇದೊಂದು ಪವಿತ್ರವಾದಂತ ವೋಟ್ ಹಾಕೋದು ಒಂದು ಪವಿತ್ರವಾದಂತ ಒಂದು ಸಿಚುವೇಶನ್, ಒಂದು ಕೆಲಸ, ಜವಾಬ್ದಾರಿ. ಜನಗಳು ನಮ್ಮ ಮುಖಂಡ ಹೆಂಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಮುಖಂಡನನ್ನ ಆಯ್ಕೆ ಮಾಡ್ಬೇಕು ಅಂದ್ರೆ ಅವನು ಎಲ್ಲ ರೀತಿನಲ್ಲೂ ಒಂದು ಶಿಸ್ತಿನ ಜೀವನ ಮಾಡುವಂತನಾಗಬೇಕು. ಅವರಲ್ಲಿ ಎಲ್ಲ ಯಾವುದೇ ರೀತಿ ಈ ಥರ ಮೋಸ ಆದಾಗ ದರೋಡೆ ಮಾಡೋ ಬುದ್ಧಿ ಇರಬಾರ್ದು. ಆ ಥರ ಹುಡುಕಿ ಹಾಕಿದ್ರೆ ದೇಶ ಸುಭಿಕ್ಷವಾಗಿರುತ್ತೆ. ಈಗ ಅಮೇರಿಕಾದಲ್ಲಾಗ್ಬೋದು, ಬೇರೆ ದೇಶಗಳಲ್ಲಿ ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಲ್ಲ, ಈ ಕರಪ್ಷನ್ ಅನ್ನೋದು ಈ ನಮ್ಮ ದೇಶದಲ್ಲಿರೋ ಹಂಗೆ ಎಲ್ಲೂ ಇಲ್ಲ. ನಮ್ದು ಟಾಪ್ ಅಲ್ಲಿ ಇದೆ ಮೇಡಮ್, ನಮ್ಮ ಇಂಡಿಯಾ ಟಾಪ್ ಅಲ್ಲಿ. ಕರಪ್ಷನ್ ಎಲ್ಲಾ ಹಂತದಲ್ಲೂ ಕರಪ್ಷನ್ ಇದೆ ನಮ್ಮಲ್ಲಿ. ಗ್ರಾಮ ಪಂಚಾಯತಿ ಪ್ಯೂರ್ ಸರ್ವೆಂಟ್ ಇಂದ ಹಿಡಿದು ಈ ಮೇಲ್ಮಟ್ಟದವರೆಗೂ ಕರಪ್ಷನ್ ಇದೆ. ಆದ್ರೆ ನಮ್ ಬೇರೆ ಬೇರೆ ದೇಶಗಳಲ್ಲಿ ಕರಪ್ಷನ್ ಎಲ್ಲಿದೆ ಅಂತ ಹುಡುಕಿ ನೋಡ್ಬೇಕು. ಅಷ್ಟು ಸುಲಭವಾಗಿ ನಿಮ್ಗೆ ಕರಪ್ಷನ್ ಗೊತ್ತಾಗೋದೇ ಇಲ್ಲ. ಎಲ್ಲ ಲೆವೆಲ್ಲೂ ಇರಲ್ಲ. ಅಲ್ಲಿ ಹೋದ್ರೆ ಕೆಲಸ, ಈಗ ನಾನು ಹೆಂಗ್ ಕೆಲಸ ಮಾಡ್ತೀನೋ ಆ ತರ ಕೆಲಸ ಎಲ್ರು ಮಾಡ್ತಾರಲ್ಲಿ. ಇವತ್ತು ಹೇಳಿದ್ರೆ ನಾಳೆ ರೆಡಿ ಆಗುತ್ತೆ, ಇವಾಗ ಹೇಳಿದ್ರೆ ಇನ್ನೊಂದ್ ಗಂಟೆಗೆ ರೆಡಿ ಆಗುತ್ತೆ. ಇಲ್ಲ ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ಸೈನ್ ಆಗ್ಬೇಕು ಸರ್ ಅಂದ್ರೆ ಕೊಟ್ಬಿಟ್ಟು ಹೋಗಿ ಅಂತಾರೆ. ದುಡ್ಡು ಕೊಡದೆ ಬರೀ ಬಸ್ ಫೈಲ್ ಕೊಟ್ಟೋದ್ರೆ ನಾಳೆ ಬಂದು ನಿಂತಾರೆ. ನಾಳೆ ಬಂದ್ರೆ ಇವತ್ತು ರಜಾ ಇದಾರೆ ಸಾಹೇಬ್ರಿಲ್ಲ ಅಂತಾರೆ. ಇನ್ನೊಂದ್ ದಿನ ಹೋದ್ರೆ ಸಾಹೇಬ್ರು ಬರೋದ್ 4 ದಿನ ಆಗುತ್ತೆ ಅಂತಾರೆ. ಹಿಂಗ್ ಮಾಡಿ 3 ತಿಂಗಳು 6 ತಿಂಗಳು ವರ್ಷ ಬೇಕಾದ್ರೂ ಮಾಡ್ಬಿಡ್ತಾರೆ. ಎಲ್ಲಿ ತನಕ ನೀವು ದುಡ್ಡು ಕೊಡಲ್ವೋ, ಎಲ್ಲಿ ತನಕ ಅವ್ರನ್ನ ಲಂಚ ಕೊಡದೆ ಮಾಡಿಸ್ತೀವಿ ಅಂತ ಹೋಗ್ತಿರೋ, ಅಲ್ಲಿ ಅದು ಸಾಧ್ಯನೇ ಇಲ್ಲ. ಹಂಗಾಗಿ ಏನು ಅಂದ್ರೆ ಅವೆಲ್ಲವನ್ನು ಕೌಂಟಿಂಗ್ ಗಮನದಲ್ಲಿ ಇಟ್ಕೊಂಡು ಒಬ್ಬ ಯೋಗ್ಯರನ್ನ ಆಯ್ಕೆ ಮಾಡೋದು ಕಾಲ ಬಂದ್ರೆ ನಮ್ಮ ದೇಶ ಸುಭಿಕ್ಷವಾಗುತ್ತೆ. ಇಲ್ಲದಿದ್ರೆ ಪ್ರತಿ ಸರಿನೂ ಅದ್ಗೆ ಕರಪ್ಷನ್ ಅನ್ನೋದು ಇದಾಗ್ತಾ ಇದೆ, ಬೆಳಿತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇವತ್ತು ಒಂದು ಓಟಿಗೆ 100 ರೂಪಾಯಿ ಕೊಡೋರು ಮುಂದಿನ ಸರಿಗೆ 500 ಕೊಡ್ತಾರೆ, ಇನ್ನೊಂದ್ ಸರಿಗೆ 1000 ಕೊಡ್ತಾರೆ, ಇನ್ನೊಂದ್ ಸರಿಗೆ 2000, 5000. ಹಂಗೆ ಮೌಲ್ಯ ಏರಿಸ್ಕೊಂಡು ಹೋಗ್ತಾನೆ ಇರ್ತಾರೆ, ಮತ್ತೆ ಮಾರ್ಕೊಳ್ತಾನೆ ಇರ್ತಾರೆ. ಬಟ್ ಎಲ್ಲಿ ತನಕ ಕರಪ್ಷನ್ ಇರ್ತೋ ಅಲ್ಲಿ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ. ನಿಜ, ಅದು ಜನಗಳು ತಿಳ್ಕೋಬೇಕು. ಜನಗಳು ತಿಳ್ಕೊಂಡು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು. ಜನಗಳಿಗೆ
ತಿಳುವಳಿಕೆ ಬರಬೇಕು. ಅದು ಯಾವಾಗ ಬರುತ್ತೆ? ಎಲ್ಲ ಬಂದಿದೆ, ಅದು ಈಗಾಗಲೇ ಸಾಕಷ್ಟು ತಿಳುವಳಿಕೆ ಇದೆ ಅನ್ಸುತ್ತೆ. ಯಾಕೆಂದ್ರೆ ಟಿವಿ ಮಾಧ್ಯಮದ ಮೂಲಕ ಸುಮಾರು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಅವರು. ತಿಳ್ಕೊಂಡಿದ್ರು ಆ ಟೈಮ್ ಬಂದಾಗ ಅದನ್ನ ಮರ್ತು ಬಿಡ್ತಾರೆ. ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ಇದು ಫಾರಿನವರಿಂದ ಕಲ್ತ್ಕೊಂಡ್ಬಂದವ್ರೆ ಕಲ್ತ್ಬಿಟ್ಟವ್ರೆ ಎಂಡ ಕುಡಿಯೋದ. ನಮ್ಮ ದೇಶದಲ್ಲಿ ಏನು ಇದ್ದಿದ್ದಲ್ಲ ಅದು. ಅವ್ರೇನೋ ಒಂದು ಉದ್ದೇಶಕ್ಕೆ ಸ್ವಲ್ಪ ಚಳಿ ವಾತಾವರಣದಲ್ಲಿ ಇರ್ತಾರೆ. ಅವರು ಎಷ್ಟು ಬೇಕೋ ಅಷ್ಟು ಕುಡ್ಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಅಂತ ಕುಡ್ಕೊಂಡು ಇದು ಮಾಡಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಇವರ ಅದರಲ್ಲಿ ವೃತ್ತಿ ಓವರ್ ಆಗಿ ಕುಡಿದ್ಬಿಟ್ಟು ನಿದ್ದೆ ಮಾಡ್ಬಿಡೋದು, ಅಥವಾ ನಿದ್ದೆ ಮಾಡಿದ್ರು ಪರವಾಗಿಲ್ಲ, ಹೋಗಿ ಗಂಡ ಮನೇಲಿ ಸಂಸಾರಕ್ಕೆ ತೊಂದರೆ ಕೊಡೋದು, ಗಂಡ ಹೆಂಡತಿ ಮಕ್ಳಿಗೆ ಹೊಡಿಯೋದು, ಗಲಾಟೆ ಮಾಡೋದು, ಮನೇಲಿರೋ ಪದಾರ್ಥಗಳು ತಗೊಂಡೋಗಿ ಮಾರಿ ಹೆಂಡ ಕುಡಿಯೋದು, ಇವೆಲ್ಲ ತಪ್ಪಬೇಕು. ಇದೆಲ್ಲ ತಪ್ಪಬೇಕು ಅಂದ್ರೆ ಸರ್ಕಾರನು ಅದಕ್ಕೆ ಕಡಿವಾಣ ಹಾಕ್ಬೇಕು. ಬೇಡ ಅಂದ ಕಡೆಗೆಲ್ಲ ಬಂದು ಇದು ವೈನ್ ಸ್ಟೋರ್ಗಳು ಅದು ಇದು ಇಡ್ತಾರೆ, ಲೈಸೆನ್ಸ್ ಕೊಡ್ತಾರೆ, ವ್ಯಾಪಾರ ಚೆನ್ನಾಗಿ ನಡೀತದೆ. ಇಲ್ಲಿ ತಣ್ಣಗೆ ಗೊತ್ತಾದ್ರೆ ಅಲ್ಲಿಗೆ ಬಂದು ಅಲ್ಲೇ ಒಂದು ಅಂಗಡಿ. ಇವೆಲ್ಲ ಬಹಳ ಇದು ಸಮಾಜಕ್ಕೆ ದ್ರೋಹ ಬಗೆಯುವಂತ ಕೆಲಸಗಳು ಅಂತ ಅನಿಸ್ತದೆ. ಸಮಾಜ ಇದು ಉದ್ಧಾರ ಆಗಲ್ಲ ಇದರಿಂದ. ನಾನಂತೂ ತುಂಬಾ ಖಂಡಿಸ್ತೀನಿ. ಇದು ಏನೋ ಕುಡಿಬೇಕು ನಾನು ಎಲ್ಲೋ ಹೋಗಿ ಒಂದ್ ಕಡೆ ಕುಡಿದ್ಬಿಟ್ಟು ಬರಬೇಕು ಅಷ್ಟೇ. ಊರೂರ್ಗೆಲ್ಲ ಅಂಗಡಿ ಹಾಕೊಟ್ಬಿಟ್ರೆ, ಸಣ್ಣ ಸಣ್ಣ ಹಳ್ಳಿಗಳಿಗೆಲ್ಲ ಅಂಗಡಿ ಹಾಕೊಟ್ಬಿಟ್ರೆ ಹಳ್ಳಿಗಳನ್ನ ಉದ್ಧಾರ ಮಾಡಲ್ಲ. ಇದರಿಂದ ಹಳ್ಳಿಗಳು ಹಾಳಾಗೋಯ್ತವೆ. ಮುಂದಿನ ಪೀಳಿಗೆ ಕೂಡ ಸ್ಕೂಲ್ ಪಕ್ಕದಲ್ಲಿ ಸ್ಕೂಲ್ ಇರುತ್ತೆ, ಪಕ್ಕದಲ್ಲಿ ದೇವಸ್ಥಾನ ಇರುತ್ತೆ. ಅದೆಲ್ಲ ಕಾನೂನು ಮಾತ್ರ ಮಾಡ್ಕೊಂಡಿದ್ದಾರೆ. ಸ್ಕೂಲ್ ಇರೋ ಕಡೆ ದೂರ ಇರಬೇಕು, ದೇವಸ್ಥಾನ ಇರೋ ಕಡೆ ಮಾಡ್ಬೇಡಿ ಅಂತ ಪಕ್ಕದಲ್ಲೇ ಹಾಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಹಂಗಾಗಿ ಇವೆಲ್ಲ ಸರಿ ವ್ಯವಸ್ಥೆಗಳಲ್ಲಿ ಯಾವುದು ಒಳ್ಳೇದು ಯಾವುದು ಬೇಡ, ಆದಾಯ ಬರುತ್ತೆ ಅಂದ್ಬಿಟ್ಟು ಎಲ್ಲಾನು ನಾವು ಮಾಡಕ್ಕಾಗತ್ತಾ? ಹಂಗಾಗಿ ಇವರು ನಿರ್ಣಯಗಳು, ಸರ್ಕಾರದ ನಿರ್ಣಯಗಳನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಅದು ಆಗ್ತಾ ಇಲ್ಲ. ಅವ್ರದ್ದು ದೃಷ್ಟಿ ಒಂದ್ ಕಡೆ ಆದಾಯ ತಗೊಳ್ಳೋದಕ್ಕೆ ನೋಡ್ತಾ ಇದೆ ಸರ್ಕಾರ, ಜನಗಳ ವ್ಯವಸ್ಥೆ ನೋಡ್ತಾ ಇಲ್ಲ. ಖಂಡಿತ ಮೇಡಮ್. ಸೊ ಇದೇ ರೀತಿ ನಮ್ಮ ಮೀಡಿಯಾ ಮುಖಾಂತರ ನೇರವಾಗಿ ಪ್ರತಿಯೊಬ್ಬರು ನಾಳೆ ದಿನ ನೋಡುವಂಥ ಒಂದು ಪಬ್ಲಿಕ್ಗೆ, ಸೊ ಹಾಗೂ ನಿಮ್ಮ ಪಕ್ಷಕ್ಕೆ ಆಗಿರ್ಬೋದು, ಸರ್ಕಾರಕ್ಕೆ ಆಗಿರ್ಬೋದು, ನಿಮ್ಮ ಕ್ಷೇತ್ರದ ಜನರಿಗೆ ಆಗಿರ್ಬೋದು, ಸೊ ತಮ್ಮ ಕಡೆಯಿಂದ ಒಂದು ಒಳ್ಳೆ ಸಂದೇಶ, ಒಳ್ಳೆ ಮಾತು ಏನು ತಿಳಿಸೋಕ್ಕೆ ಇಷ್ಟಪಡ್ತೀರೋ, ಹಾಗೂ ತಮಗೆ ಇಷ್ಟೆಲ್ಲ ಒಂದು ಮತ ಕೊಟ್ಟು ಸೊ ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಸೊ ಒಂದು ಸ್ಥಾನ ಕೊಟ್ಟು ಕುಣಿಸಿರುವಂಥ ಆ ವ್ಯಕ್ತಿಗಳಿಗೆ, ಸೊ ತಮ್ಮ ಪಕ್ಷದವ್ರಿಗೆ, ತಮ್ಮ ಪಕ್ಷದ ಜನರಿಗೆ ಸೊ ನಮ್ಮ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆ ಹೇಳಕ್ಕೆ ತಾವು ಇಷ್ಟಪಡ್ತೀರಾ? ನಮ್ಮ ಕ್ಷೇತ್ರದ ಜನರಿಗೆ ನಾನು ಹೇಳೋದಂದ್ರೆ, ನನ್ನನ್ನು ನಂಬ್ಕೊಂಡು ಅವರು ನನಗೆ ವೋಟ್ ಹಾಕಿದ್ದಾರೆ. ನನ್ನಿಂದ ಒಳ್ಳೆ ಕೆಲಸ ಆಗಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೇ ವೋಟ್ ಹಾಕಿದ್ದಾರೆ. ನಿಜವಾಗ್ಲೂ ನಾನು ಅವರಿಗೆ ಚಿರಋಣಿಗಳು. ನನ್ನನ್ನು ಒಂದ್ಸತಿ ಅಲ್ಲ, ಈಗಾಗಲೇ 3 ಸರಿ ಗೆಲ್ಸಿದ್ದಾರೆ. 3 ಸರಿ ಗೆಲ್ಸಿ ಅವರು ನನಗೆ ನನ್ನ ರಾಜಕೀಯದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಅದಕ್ಕೆ ನಾನು ಚಿರಋಣಿ. ಜೊತೆಗೆ ನನ್ನ ಒಂದು ಸೇವೆ ಅವರಿಗೆ ಇದ್ದೇ ಇರುತ್ತೆ. ನನ್ನ ಕೈಲಾದಷ್ಟು ಏನು ಅಂದರೆ ಗ್ರ್ಯಾಂಟನ್ನ ತಗೊಂಡ್ಬರೋದು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ನಮಗೆ ಬೇಕಾದಷ್ಟು ಗ್ರ್ಯಾಂಟನ್ನು ಕೊಡೋಷ್ಟು ಸರ್ಕಾರ ಮನಸ್ಸು ಮಾಡೋದು ಕಷ್ಟ. ಅದರಿಂದ ನನ್ನ ಕೈಲಾದಷ್ಟು ಸೇವೆನ ಕ್ಷೇತ್ರಕ್ಕೆ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಮುಂದಕ್ಕೂ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತೆ ಎಲ್ಲ ಜನಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ,
ಒಂದು ನೀತಿ ನಿಯಮದಲ್ಲಿ ಜೀವನವನ್ನು ನಾವು ಮಾಡಬೇಕು. ಹೌದು ಮ್ಯಾಮ್, ನಿಜ. ಯಾವುದೇ ರೀತಿಯಲ್ಲೂ ಅಡ್ಡದಾರಿ ಹಿಡಿಯೋ ಕೆಲಸ ಮಾಡಬಾರ್ದು. ಜೀವನದಲ್ಲಿ ನಾವು ಹುಟ್ಟೋದು ಸಾಯೋದು ಇದ್ದೇ ಇರುತ್ತೆ. ಇರೋವಂಥ ಸಂದರ್ಭದಲ್ಲಿ ಇರೋವಂಥ ಅವಧಿನಲ್ಲಿ ಒಂದು ಒಳ್ಳೆ ಜೀವನವನ್ನು ಮಾಡಬೇಕು ಎಲ್ಲರೂ ಅನ್ನೋದು ನನ್ನ ಆಸೆ. ಇಷ್ಟೆಲ್ಲ ತಾವು ಇಷ್ಟಪಡ್ತಾ ಇದ್ದೀರಾ? ಸೊ ಓಕೆ ಮ್ಯಾಮ್. ಸೊ ನಮ್ಮ ಮೀಡಿಯಾ ಮುಖಾಂತರ ಇಷ್ಟೆಲ್ಲ ತಮ್ಮ ರಾಜಕೀಯ ವ್ಯವಸ್ಥೆಗಳನ್ನ ನೇರವಾಗಿ ಹಂಚ್ಕೊಂಡಿದ್ದೀರಾ. ಸೊ ಅನುಕೂಲವನ್ನು ತಾವು ಹೇಳಿದ್ದೀರಾ, ಜನಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಮಾಡಬೇಕು, ಮುಂದಿನ ರಾಜಕೀಯ ಎಲ್ಲ ಅಂತ. ಕೊನೆಯದಾಗಿ ನಮ್ಮ ಯುವಕರು ಯುವತಿಯರಿಗೆ ಸೊ ಒಂದೊಳ್ಳೆ ಬುದ್ಧಿಮತ್ತು ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತಾವು ದೊಡ್ಡವರು, ನಮ್ಮ ಕ್ಷೇತ್ರದ ತಾಯಿ ಸ್ಥಾನದಲ್ಲಿದ್ದೀರಾ, ಒಂದು ಮಹಿಳೆ ಕೂಡ ಆಗಿದ್ದೀರಾ. ಸೊ ಒಂದು ಬುದ್ಧಿಮತ್ತು ತಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈಗಿನ ಮುಂದಿನ ಒಂದು ಪೀಳಿಗೆ ಯುವಕ ಯುವತಿಯರಿಗೆ? ಇವತ್ತಿನ ಯುವಕ ಯುವತಿಯರೇ ನಮಗೆ ದೇಶದ ಆಸ್ತಿ. ಹೌದು. ಅವರ ಮ್ಯಾನ್ ಪವರ್ ಬಹಳ ಮುಖ್ಯ. ಇವಾಗ ಅದರಲ್ಲೂ ಈ ನಮ್ಮ ದೇಶದಲ್ಲಿರುವಂಥ ಯುವಕ ಯುವತಿಯರು ವಿದ್ಯಾವಂತರು ಬೇರೆ ದೇಶದಲ್ಲಿಲ್ಲ. ನಮ್ಮಲ್ಲಿರೋರೇ ಬೇರೆ ದೇಶಕ್ಕೆ ಹೋಗಿ ಅವ್ರಿಗೆ ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಅಂತ ಒಳ್ಳೆಯ ಒಂದು ಬುದ್ಧಿವಂತಿಕೆಯನ್ನು ಇಟ್ಕೊಂಡಿರೋಂಥ ನಮ್ಮ ಜನ ನಾವು ಯಾಕೆ ಬೇರೆಯವ್ರಿಗೆ ಹೋಗಿ ಕೆಲಸ ಮಾಡಬೇಕು? ನಮ್ಮ ದೇಶದಲ್ಲೇ ಎಲ್ಲ ಅನುಕೂಲಗಳನ್ನ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ನಮ್ಮ ದೇಶನ ನಾವು ಬೆಳೆಸ್ಬೇಕು, ಉಳಿಸ್ಬೇಕೇ ಹೊರತು ನಮ್ಮ ದೇಶ ಪ್ರೇಮ ಬೆಳೆಸ್ಕೋಬೇಕು. ನಮ್ಮ ತಾಯ್ನಾಡನ್ನ ಋಣ ತೀರಿಸ್ಬೇಕು ಅಂದರೆ ನಮ್ಮ ತಾಯ್ನಾಡು ನಮ್ಮ ಇದಕ್ಕೆ ಏನು ಅನುಕೂಲಗಳನ್ನು ಮಾಡ್ಬೋದು, ಏನು ಕೆಲಸ ಮಾಡ್ಬೋದು, ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು ದೇಶನ, ಅದಕ್ಕೆ ಒತ್ತು ಕೊಡಬೇಕು. ಮಕ್ಕಳು ಇವತ್ತಿನ ಮಕ್ಕಳಿಗೆ ನಾವೇನು ಹೇಳೋಂಗಿಲ್ಲ, ಬೆರಳು ತೋರಿಸಿದ್ರೆ ಅಂಗೈ, ನಮ್ಗೆ ಅಷ್ಟು ಶಕ್ತಿ ಮಕ್ಕಳಲ್ಲಿ ಫಾಸ್ಟ್ ಇದ್ದಾರೆ. ಅದರಿಂದ ಆದಷ್ಟು ದೇಶದ ಭಕ್ತಿ ಇರಲಿ, ದೇಶದ ಮೇಲೆ ವಿಶ್ವಾಸ ಪ್ರೀತಿ ಇರಬೇಕು, ದೇಶಾಭಿಮಾನ ಇರಬೇಕು, ದೇಶಕ್ಕಾಗಿ ದುಡಿಬೇಕು ಅನ್ನೋದು ನನ್ನ ಆಸೆ. ತಮ್ಮ ಆಸೆ ಇದೆ. ಓಕೆ. ಪ್ರಿಯ ವೀಕ್ಷಕರೇ, ಕೇಳಿದಿರಲ್ಲ, ಇಲ್ಲಿಯವರೆಗೂ ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀಮತಿ ಪ್ರೇಮಕುಮಾರಿಯವರು ತಮ್ಮ ರಾಜಕೀಯದ ಅನುಭವಗಳನ್ನು ಹಾಗೂ ರಾಜಕೀಯದಲ್ಲಿ ಮಾಡಿಕೊಂಡು ಬಂದಿರುವ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಅವರ ಸ್ಥಾನ ಅಂದರೆ 2 ಬಾರಿ ಜಿಲ್ಲಾ ಪಂಚಾಯಿತಿಯ ಮೆಂಬರ್ ಆಗಿ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ತಾವೆಲ್ಲರೂ ನೋಡಿದ್ದೀರಾ ಹಾಗೂ ಕೇಳಿದ್ದೀರಾ ಕೂಡ. ಹಾಗೂ ಮುಂದಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಒಂದು ಮಹಿಳೆಗೆ ಇಂಥ ಒಂದು ಸಂಸಾರದಲ್ಲಿ ತಾಯಿ ಯಾವ ರೀತಿ ಯೋಚನೆ ಮಾಡ್ತಾರೋ ಅದೇ ರೀತಿ ಒಂದು ಕ್ಷೇತ್ರದ ಅಭಿವೃದ್ಧಿ, ಜನಗಳ ಕಷ್ಟ ಸುಖವನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಮಹಿಳೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ತಮ್ಮ ಅಮೂಲ್ಯವಾದ ಮತಗಳನ್ನು ಅವರಿಗೆ ಕೊಟ್ಟು ಇನ್ನೂ ಒಳ್ಳೆ ಸ್ಥಾನ ಕೊಟ್ಟರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಕೆಲಸಗಳನ್ನು ಯಾವ ರೀತಿ ಮಾಡಬಹುದು, ಯಾವ ರೀತಿ ಅಭಿವೃದ್ಧಿ ಆಗಬಹುದೆಂದು ಮುಂದಿನ ದಿನಗಳಲ್ಲಿ ತಾವೇ ಕೂಡ ನೋಡಬಹುದು. ಇವರಿಗೆ ತಮ್ಮ ಒಳ್ಳೆ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಮುಂದಿನ ಒಂದು ವಿಜೇತರಾಗಿ ಒಂದು ಒಳ್ಳೆ ಸ್ಥಾನ ಕೊಟ್ಟು ರಾಜಕೀಯದಲ್ಲಿ ಇನ್ನೂ ಸೇವೆ ಮಾಡುವುದಕ್ಕೆ ಅನುಕೂಲಗಳನ್ನು ಮಾಡಿಕೊಡಿ ಎಂದು ತಮ್ಮಲ್ಲಿ ಕೂಡ ಕೇಳಿಕೊಳ್ಳುತ್ತಿದ್ದೇವೆ. ಇವರಿಗೆ ನಮ್ಮ politiciansinindia.com ಸೋಷಿಯಲ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೀವಿ. ಅಭಿನಂದನೆಗಳು.